ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ 56,000 ಪೋಸ್ಟ್ಗಳನ್ನ ಕಾಲ್ ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ಸರ್ಕಾರ ಹೇಳ್ತಾನೆ ಇದೆ. ಬಟ್ ಅದು ಯಾವತ್ತು ಬೇಕಾದ್ರೂ ಕೂಡ ನೋಟಿಫಿಕೇಶನ್ ಆಗ್ಬೋದು. ನಾವು ಅಂದ್ಕೊಳ್ತೀವಿ ನೋಟಿಫಿಕೇಶನ್ ಆದಮೇಲೆ ಓದ್ಕೊಳ್ಳೋಣ. ಅದು ಅಲ್ಲದೆ ಸುಮಾರು ನೋಟಿಫಿಕೇಶನ್ KEಗೆ ಕೊಡ್ತಿರೋದ್ರಿಂದ ಒಂದು 60ರಿಂದ 70 ದಿನಗಳಲ್ಲಿ ಅಥವಾ 90 ದಿನಗಳಲ್ಲಿ ಎಕ್ಸಾಮ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಿಪ್ರೇಷನ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರ್ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ರೆ ಅದರಲ್ಲೂ ಕೂಡ FDA, STA, ಗ್ರೂಪ್ ಸಿ ಅಂತ ಹುದ್ದೆಗಳಿಗೆ ಪ್ರಿಪೇರ್ ಆಗೋರು ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಅವರು ನೋಟಿಫಿಕೇಶನ್ ಆದಮೇಲೆ ಟೈಮ್ ಕೊಡೋದಿಲ್ಲ. ನಿಮ್ಗೆ ಗೊತ್ತು, ಆಲ್ರೆಡಿ ಒಂದು AO ಮತ್ತು AOದು ನೋಟಿಫಿಕೇಶನ್ ಆಗಿತ್ತು, ಅದು ಹೋಲ್ಡ್ ಕೂಡ ಆಗಿದೆ. ಅದು ಕೊಟ್ಟಿಟ್ಟು ಒಂದು 45 ದಿನಗಳಲ್ಲಿ ಎಕ್ಸಾಮ್ ಕೂಡ ಫಿಕ್ಸ್ ಮಾಡಿಬಿಟ್ಟು. ಹಾಗಾಗಿ ನಾನು ಹೇಳೋದೇನಂತಂದರೆ, ಯಾರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅವರು ಮುಂದೆ ಯಾವ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವರ್ಷದಲ್ಲಿ 2026ರಲ್ಲಿ ಅವರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಅದರಲ್ಲೂ ಕೂಡ FDA, STA ಮತ್ತು ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಏನು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಈ ವಿಡಿಯೋ ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಇಲ್ಲಿ ನೋಡ್ತಾ ಹೋಗೋಣ. ನಾವಿಲ್ಲಿ ಹಾಕಿದ್ರೆ ಈ ಒಂದು ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತಂದ್ರೆ, ಈ ಒಂದು ಕ್ಲಾಸಲ್ಲಿ ನಾವು ಎಕ್ಸಾಮ್ಗೆ ಯಾವ ರೀತಿ ತಯಾರಿಯನ್ನು ನಾವಿಲ್ಲಿ ಮಾಡ್ತಾ ಹೋಗ್ಬೇಕು ಅಂತ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವ್ದಾದ್ರು ಎಕ್ಸಾಮ್ನ ತಗೊಳ್ತೀವಿ ಅಂದ್ರೆ ತುಂಬಾ ಸರಿ ಆಲ್ರೆಡಿ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಇದೇ ಮೊದಲ ಬಾರಿಗೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು ಕೂಡ ಆಗಿರ್ಬೋದು, ಫೈನಲ್ ಸೆಮ್ ಇರೋಂಥವ್ರು ಕೂಡ ಆಗಿರ್ಬೋದು, ಅಥವಾ ಹಲವಾರು ವರ್ಷಗಳಿಂದ ಎಕ್ಸಾಮ್ನ ತಯಾರಿಯನ್ನು ಕೂಡ ಮಾಡಿಸ್ತಿರೋರು ಕೂಡ ಆಗಿರ್ಬೋದು. ಸೊ ಎಲ್ಲರಿಗೂ ಒಂದೇ ಒಂದು ಕಾಡೋದೇನು, ಇಲ್ಲಿ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗತ್ತಾ, ಯಾವ ರೀತಿ ಇಲ್ಲಿ ರಿಸಲ್ಟ್ನ ತಗೋಬೇಕು. ನೋಡಿ, ರಿಸಲ್ಟ್ ತಗೋಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಮೊದಲನೇದಾಗಿ ನೋಟಿಫಿಕೇಶನ್ ಬರೋರು ಕೂಡ ವೇಟ್ ಮಾಡಿ ನೋಟಿಫಿಕೇಶನ್ ಬಂದ ಮೇಲೆ ನಾವು ಪ್ರಿಪೇರ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಆಲ್ರೆಡಿ ಹೋದವರು ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಸ್ಟೇಟ್ ಎಕ್ಸಾಮ್ಸ್ಗಳು ಇವರೆಲ್ಲರೂ ಕೂಡ UPSCಗೆ ಪ್ರಿಪೇರ್ ಆದಂಥವ್ರು ಅಥವಾ KSಗೆ ಪ್ರಿಪೇರ್ ಆದವರು ಜಾಸ್ತಿ ಇದ್ದಾರೆ. ಯಾಕೆ? ಆ ಪ್ರಿಪ್ರೇಷನ್ ನಿರಂತರವಾಗಿರುತ್ತೆ. UPSC ಓದ್ಬೇಕಾದ್ರೆ ಎವ್ರಿ ಇಯರ್ ಕಾಲ್ ಮಾಡೋದ್ರಿಂದ ಆ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರುತ್ತೆ. ಒಂದ್ ವೇಳೆ ಅದು ಆಗಿಲ್ಲ, ಸ್ಟೇಟ್ ಎಕ್ಸಾಮ್ ಟ್ರೈ ಮಾಡ್ತಾರೆ, ಈಸಿಯಾಗಿ ಆಗ್ಬಿಡುತ್ತೆ. ನಾವೇನ್ ಮಾಡ್ತಾ ಹೋಗ್ತೀವಿ, ನೋಟಿಫಿಕೇಶನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರ್ತೀವಿ. ಸೊ ಹಾಗಾಗಿ ಒಂದ್ಸಲ ನೋಟಿಫಿಕೇಶನ್ ಆಯ್ತಾ ಮಿಸ್ ಆಗ್ಬಿಡುತ್ತೆ. ಅದ್ರ ಬದಲು ಒಂದು ನೋಟಿಫಿಕೇಶನ್ ಆಗಕ್ಕೂ ಮುಂದೆ ಮಿನಿಮಮ್ ಅಂದ್ರೂ ಕೂಡ 6ರಿಂದ 8 ತಿಂಗಳವರೆಗೆ ತಯಾರಿ ಬೇಕಾಗುತ್ತೆ. ಸಮ್ಟೈಮ್ಸ್ 1 ಇಯರ್ ಕೂಡ ಹಿಡ್ಕೊಳ್ಳುತ್ತೆ, ಸಮ್ಟೈಮ್ಸ್ 2 ಇಯರ್ಸ್ ಕೂಡ ಹಿಡ್ಕೊಳ್ಳುತ್ತೆ, ಹೌದಲ್ಲ? ಹಾಗಾಗಿ ಏನಂತಂದ್ರೆ, ಈ ರಿಸಲ್ಟ್ ತಗೋಬೇಕು ಅಂತ ಹಾಗಿದ್ರೆ ನಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ತರ ಇರಬೇಕು, ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಫಾರ್ ಎಕ್ಸಾಂಪಲ್ ರಿಸಲ್ಟ್ ತಗೋಬೇಕಾದ್ರೆ ನಾವೇನ್ ಮಾಡಬೇಕು, ಯಾವ ಎಕ್ಸಾಮ್ಗೆ ತಯಾರಿ ಮಾಡ್ತೀರಾ ಆ ಎಕ್ಸಾಮ್ ಸಿಲೆಬಸ್ನ ಕಲೆಕ್ಟ್ ಮಾಡಿ, ಎಕ್ಸಾಮ್ ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಬೇಕು. ಆ ಸಿಲೆಬಸ್ ನೀಟಾಗಿ ಕೂತ್ಕೊಂಡು ಓದಬೇಕು. ಅದಾದ್ಮೇಲೆ ಯಾರಾದ್ರೂ ಗೈಡೆನ್ಸ್ ತಗೋಬೇಕು, ಅವ್ರ ಗೈಡೆನ್ಸ್ ಅಂಡರ್ ಅಲ್ಲಿ ಮೆಟೀರಿಯಲ್ಸ್ ಗಳನ್ನ ತಗೋಬೇಕು, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಜಸ್ಟ್ ಓದಿದ್ರೆ ಸಾಕಾಗಲ್ಲ, ಆ ಓದಿರೋದ್ನೆಲ್ಲ ಒಂದ್ ಕಡೆಗೆ ನೋಟ್ ಮಾಡಬೇಕು, ರೀಕಾಲ್ ಮಾಡಬೇಕು, ರಿವಿಷನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಕಂಟಿನ್ಯೂಸ್ ಮಾಡ್ತಾ ಹೋದ್ರೆ ಮಾತ್ರ ರಿಸಲ್ಟ್ ನ ತಗೊಳಕ್ ಆಗುತ್ತೆ. ಇಲ್ಲ ಅಂತಂದ್ರೆ ನೋಟಿಫಿಕೇಶನ್ ಮೇಲ್ ಆದ್ಮೇಲೆ ತಯಾರಿ ಮಾಡಿದ್ರೆ ಎಕ್ಸಾಮ್ ಪ್ರಿಪೇರ್ ಆಗಿದ್ರು ಕೂಡ ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕಂತೂ ಆಗಲ್ಲ. ಹಾಗಾಗಿ ತಯಾರಿಯನ್ನ ಇವಾಗಲೇ ಸ್ಟಾರ್ಟ್ ಮಾಡಿ. ಯಾರ್ಯಾರು 3 ಮಂತ್ಸ್ ಬಿಟ್ಟು ಮಾಡ್ಬೋದು, ಅಥವಾ ನೆಕ್ಸ್ಟ್ ಮಂತೇ ಮಾಡ್ಬೋದು, ಅಥವಾ 10 ಡೇಸ್ ಬಿಟ್ಟು ಮಾಡ್ಬೋದು. ಯಾವತ್ತಾರು ಕೂಡ ನೋಟಿಫಿಕೇಶನ್ ಆಗೋದು ಖಚಿತ ಇಲ್ಲ. ಹಾಗಾಗಿ ಪ್ರಿಪ್ರೇಷನ್ ಅನ್ನೋದು ಸ್ಟಾರ್ಟ್ ಜೊತೆಗೆ ಏನು ನಡೀತಾ ಹೋಗ್ಲಿ, ನಿಮ್ಮ ಜೊತೆಗೆ ಪ್ರಿಪ್ರೇಷನ್ ಕೂಡ ನಡೀತಾ ಹೋಗ್ಲಿ. ವೆರಿ ಇಂಪಾರ್ಟೆಂಟ್. ರಿಸಲ್ಟ್ ತಗೋಬೇಕು ಅನ್ನೋಗಿದ್ರೆ ಒಂದು ಪ್ರಾಪರ್ ಪ್ಲಾನ್ ಅನ್ನ ಮಾಡಬೇಕು. ಪ್ಲಾನ್ ಪ್ರಕಾರ ಮೆಟೀರಿಯಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು. ಒಂದು ಒಳ್ಳೆಯವರ ಹತ್ರ ನೀವು ಇಲ್ಲಿ ಗೈಡೆನ್ಸ್ ತಗೋಬೇಕು, ಎಕ್ಸಾಮ್ ನ ಕ್ರ್ಯಾಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು 1000 ಪೋಸ್ಟ್ VAO ಕಾಲ್ ಮಾಡಿದ್ರೆ ಲಕ್ಷಾಂತರ ಅಪ್ಲಿಕೇಶನ್ ಕೂಡ ಬಂದಿತ್ತು. ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಕಾಂಪಿಟೇಷನ್ ಆ ಥರ ಇದೆ. ಸೊ ಕಾಂಪಿಟೇಷನ್ ಇರೋದ್ರಿಂದ ನಾವೆಲ್ಲೋ ಒಂದ್ ಕಡೆ ಕಮೆಂಟ್ ಪಾಸ್ ಮಾಡ್ಕೊಂಡು ಕೂತಿರ್ತೀವಿ, ಎಲ್ಲೋ ಒಬ್ಬ ಒಂದು ಲೈಬ್ರರಿ ಒಂದ್ ಕಡೆ ಕೂತ್ಕೊಂಡು ನಿಯತ್ತ ಪ್ರತಿದಿನ ಕೂತ್ಕೊಂಡು ಓದ್ತಾ ಇರ್ತಾನೆ. 2-3 ವರ್ಷ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದಿರ್ತಾನೆ, ಎಕ್ಸಾಮ್ ಬರುತ್ತೆ, ಕ್ಲಿಯರ್ ಮಾಡ್ತಾನೆ, ಹೋಗ್ಬಿಡ್ತಾನೆ, ಹೌದಲ್ಲ? ನಾವೇನ್ ಮಾಡ್ತಾ ಹೋಗ್ತೀವಿ, ನಾವು ಅವ್ರಿಗಿಂತ ಬುದ್ಧಿವಂತರು, ತುಂಬಾ ಚೆನ್ನಾಗಿ ಓದ್ತಾ ಇರ್ತೀವಿ, ತುಂಬಾ ಟೈಮ್ನು ಕೂಡ ಕೊಟ್ಟು ಓದ್ತಾ ಇರ್ತೀವಿ. ಬಟ್ ಆದ್ರೆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಳಕ್ಕಾಗಿಲ್ಲ. ಜಗತ್ತಲ್ಲಿ ಗೆಲ್ಲೋದು ಈ ಸಾಮಾಜಿಕವಾಗಿ ನೀವು ಏನೇ ಆದ್ರೂ ಕೂಡ ನೀವು ಏನ್ ಕೇಳ್ತಾರೆ, ಸಮಾಜ ಆಯ್ತಾ ಆಗಿಲ್ವಾ, ಜಾಬ್ ಆಯ್ತಾ ಆಗಿಲ್ವಾ ಅಷ್ಟೇ ಕೇಳೋದು, ಹೌದಲ್ಲ? ನೀನು ಎಷ್ಟು ವರ್ಷ ಓದ್ದೆ, ಎಷ್ಟು ಅವರ್ ಕೂತ್ಕೊಂಡು ಓದ್ದೆ, ಎಷ್ಟೆಲ್ಲ ಕಷ್ಟಪಟ್ಟೆ, ಹೌದಲ್ಲ? ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಅದಕ್ಕಾಗಿ ಕೊನೆಯದಾಗಿ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆದ್ರೂ ಕೂಡ ಮಿಸ್ ಆದಾಗೇನೆ, 2 ಮಾರ್ಕ್ಸ್ ಅಲ್ಲಿ ಮಿಸ್ ಆದ್ರೂ ಕೂಡ ಮಿಸ್ ಆದಾಗೇನೆ. ಅದು KEಗೆ ಮ್ಯಾಕ್ಸಿಮಮ್ ಈ ಸಲ ನೋಟಿಫಿಕೇಶನ್ಸ್ ಬರ್ತಿರೋದ್ರಿಂದ ನಿಮ್ಗೆ ಗೊತ್ತು, ಬೇಗನೆ ರಿಸಲ್ಟ್ ಅನ್ನ ಕೊಟ್ಬಿಡ್ತಾನೆ. ಹಾಗಾಗಿ ನಾನು ಹೇಳೋದು ಏನಂತಂದ್ರೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ನಾನು ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿ. ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್, ವೆರಿ ಇಂಪಾರ್ಟೆಂಟ್. ನಾವು ಮಾಡ್ತೀವಿ, ಇದು ಮೂಡ್ ಚೆನ್ನಾಗಿದೆ, 4 ಅವರ್ಸ್ ಕೂತ್ಕೊಂಡು ಓದ್ತೀವಿ, 8 ಅವರ್ಸ್ ಕೂತ್ಕೊಂಡು ಓದ್ತೀವಿ, ಸಮ್ಟೈಮ್ಸ್ 18 ಅವರ್ಸ್ ಎಲ್ಲ ಓದ್ಬಿಡ್ತೀವಿ. ಇವತ್ತು ಮೂಡ್ ಚೆನ್ನಾಗಿಲ್ಲ, ಜಸ್ಟ್ 2 ಅವರ್ಸ್ ಕೂಡ ಓದೋದಿಲ್ಲ, ಫ್ರೆಂಡ್ಸ್ ಜೊತೆ ಆಡ್ಕೊಂಡು ಬರ್ತೀವಿ. ಮೊದಲನೇದಾಗಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಯಾರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಯಾರನ್ನ ಸಮಯವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಲ್ಲ, ಅವ್ರು ಯಾರು ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲಿ ಅಥವಾ ಲೈಫಲ್ಲಿ ಸಕ್ಸಸ್ ಮಾಡ್ಲಿಕ್ಕಾಗಲಿ ಆಗಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನೀವು
ಅಥವಾ ಒಬ್ಬ ಲೆಕ್ಚರ್ ಆಗಿರ್ಬೋದು, ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಯಾರೇ ಆಗಿರಿ, ಯಾರು ಸಮಯಕ್ಕೆ ಮಹತ್ವವನ್ನು ಕೊಡ್ತಾರೋ, ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾರೋ ಅವ್ರು ಮಾತ್ರ ಲೈಫಲ್ಲಿ ಕ್ಲಿಕ್ ಆಗ್ಲಿಕ್ಕೆ ಸಾಧ್ಯ. ಯಾರಾದ್ರೂ ಹಾಗೆ, ಫಾರ್ ಎಕ್ಸಾಂಪಲ್ ಮೋದಿ ಅವರು ಕೂಡ ತಗೊಳ್ಳಿ, 24 hours ಅವ್ರಿಗೂ ಇರೋದು, ನಮಗೂ ತಗೊಳ್ಳಿ 24 hours, ಹೌದಲ್ಲ? ಸೊ ರೋಡಲ್ಲಿ ಒಬ್ಬ ಭಿಕ್ಷಕ ಇರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೂ ಇರೋದು 24 hours. ಜಗತ್ತಿನ ಯಾವುದೇ ಅತಿ ಶ್ರೀಮಂತ ವ್ಯಕ್ತಿ ಆಗ್ಲಿ, ಅತ್ಯಂತ ಹೆಚ್ಚು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆಗ್ಲಿ, ಗೆದ್ದಿರುವಂತಹ ವ್ಯಕ್ತಿ ಆಗ್ಲಿ, ಸಕ್ಸಸ್ ಆಗಿರುವಂತಹ ವ್ಯಕ್ತಿಯಲ್ಲಿ ಎಲ್ಲರಿಗೂ ಇರೋದು 24 hours. ಆ 24 hours ಯಾರು ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಳ್ತಾರಲ್ಲ ಅವ್ರು ಮಾತ್ರ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾರೆ. ಇವೆಲ್ಲ ಹೇಳಕ್ ಚಂದ ಸರ್, ಪ್ರಾಕ್ಟಿಕಲ್ ಆಗಿ ಅನುಭವಿಸೋಗಿರುತ್ತೆ. ಹೌದು, ಯಾವಾಗ ಫೋಕಸ್ ಇರಲ್ಲ ಅವಾಗೆಲ್ಲ ಮಾತಾಡ್ತಾ ಹೋಗ್ತೀವಿ. ನಮ್ ಫೋಕಸ್ ಪಾಯಿಂಟ್ ಕರೆಕ್ಟ್ ಆಗಿ ಇರಬೇಕು, ಹೌದಲ್ಲ? ಇಷ್ಟೊಂದು ಪ್ರಾಬ್ಲಮ್ ನಡುವೆ ಕೂಡ ಕೆಲವೊಬ್ರು ಜಾಬ್ ಮಾಡ್ಕೊಳ್ತಿದ್ದಾರೆ. ಹೇಗ್ ಮಾಡ್ಕೊಳ್ತಿದ್ದಾರೆ? ಹೌದಲ್ಲ? ಅವ್ರು ಯಾವುದೇ ಇನ್ಫ್ಲೂಯೆನ್ಸ್ ಇರಲ್ಲ, ಏನು ಇರಲ್ಲ, ಆದ್ರೂ ಕೂಡ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು ಅವ್ರ ಡೆಡಿಕೇಶನ್ಸ್ ಹೇಗಿದೆ ಅಂತ, ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ. ಸೊ ಹಾಗಾಗಿ ಯಾರು ಜಾಬ್ ತಗೊಳ್ತಾರಲ್ಲ ಅವರು ತಗೋಬೇಕು ಅಂತ ನೋಡಿದ್ರು ಫೋಕಸ್ಡ್ ಆಗಿರ್ಬೇಕಾಗತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ನಿಮ್ ಜೊತೆಗೆ ಓದ್ಬೇಕಾದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ತುಂಬಾ ತಲೆನೋವು ಆಗುವಂತ ವಿಷಯ ಏನು ಓದ್ತೀರಾ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ ರೀ. ಪ್ರತಿ ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಅನ್ಸುತ್ತೆ. ಸರ್ ನೋಟ್ಸ್ ಮಾಡ್ಕೋಬೇಕಾ, ಇಡೀ ಪ್ಯಾರಾಗ್ರಾಫ್ ನೋಟ್ಸ್ ಮಾಡ್ಕೋಬೇಕಾ? ಹೌದಲ್ಲ, ಏನ್ ನೋಡಿದ್ರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಲ್ಲಿಂದ ನೋಟ್ಸ್ ಮಾಡಕ್ ಆಗತ್ತೆ? ತುಂಬಾ ಜನ ಫೇಸ್ ಮಾಡೋದು ಸಮಸ್ಯೆನೇ ಇದು. ನನ್ನ ಹತ್ರ ಬಂದಿರ್ತಾರೆ, ಸರ್ ಒಂದೊಂದು ಸಬ್ಜೆಕ್ಟ್ ನಾವು 10 times ಓದಿದ್ವಿ, 20 times ಓದಿದ್ವಿ, 25 times ಓದಿದ್ವಿ, ಆದ್ರೂ ರಿಸಲ್ಟ್ ಬರ್ತಿಲ್ಲ, ಏನ್ ಸರ್ ಮಾಡೋದು? ನೋಡಿ, ಪ್ರತಿಯೊಬ್ಬರು ಎಕ್ಸಾಮ್ ಕೂಡ ತನ್ನದೇ ಅಂತ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ನಾವಿಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ KA ಕಾಲ್ ಮಾಡಿದಾಗ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ರೆಡಿ ಮಾಡ್ತಾರೆ, KPSC ಕಾಲ್ ಮಾಡಿದಾಗ ಯಾವ ತರ ಇರ್ತಾ ಹೋಗುತ್ತೆ, ಅದೇ KSP ಮಾಡಿದಾಗ ಯಾವ ತರ ಇರುತ್ತೆ, UPSC ಕಂಡಕ್ಟ್ ಮಾಡಿದ ಎಕ್ಸಾಮ್ಸ್ಗಳು ಯಾವ ತರ ಇರುತ್ತೆ. ಮೊದಲು ಯಾವ ಬೋರ್ಡ್ ಮಾಡ್ತಾ ಇದೆ ಆ ಬೋರ್ಡ್ಗೆ ನಮ್ಮ ತಯಾರಿ ಹೇಗಿರಬೇಕು ನೋಡಿ. KL ಬಂದಾಗ ಕ್ವಶನ್ಸ್ಗಳು ಇರ್ತವೆ, ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಇತ್ತೀಚೆಗೆ ಕೊಡ್ತಾ ಇದ್ದಾರೆ, ಆದರೆ ಆ ಸ್ಟೇಟ್ಮೆಂಟ್ ಸ್ಟ್ಯಾಟಿಕ್ ಬೇಸ್ಡ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ. ಎಕ್ಸಾಮ್ ತಯಾರಿ ಮಾಡ್ತಿದ್ವಿ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಅವರು ಕೂಡ ಸ್ಟಾಟಿಕ್ ನೀವು ಕರೆಕ್ಟ್ ಆಗಿ ಅಲ್ಲಿ ವರ್ಕೌಟ್ ಮಾಡ್ಬೇಕಾಗುತ್ತೆ. ಸ್ಟಾಟಿಕ್ ರಿಲೇಟೆಡ್ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ನಿಯರ್ಲಿ 15 to 20 ಟೈಪ್ಸ್ ಆಫ್ ಕ್ವಶನ್ಸ್ಗಳು ರೈಸ್ ಆಗ್ತವೆ ಇಲ್ಲಿ. ಸೊ ಅದನ್ನ ಆ ಕ್ವಶನ್ಸ್ ಪ್ಯಾಟರ್ನ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅಥವಾ ನೀವು ಡೈರೆಕ್ಟ್ ಆಗಿ ಬಂದರೆ ಹೇಳ್ಕೊಡ್ತೀವಿ ಕ್ಲಾಸಲ್ಲಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕೇಳ್ಬಹುದು. ಹಾಗಾಗಿ ಆ ಪ್ಯಾಟರ್ನ್ ನ ಸ್ಟಡಿ ಮಾಡಿ, ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಸ್ಟಡಿ ಮಾಡ್ಕೋಬೇಕು. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಸ್ಟಡಿ ಮಾಡ್ಕೊಳ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಯಾವ್ದು ಇಂಪಾರ್ಟೆಂಟ್ ಆಗುತ್ತಾ ಬರುತ್ತೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂತ ನಾವು ತಗೊಳ್ಳೋದಾದ್ರೆ ನೋಡಿ, ಹಿಸ್ಟ್ರಿಯಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ ಓದ್ತಾ ಇದೀವಿ ನೋಡಿ, ಯಾವಾಗಲೂ 4 ಟಾಪಿಕ್ ಕೇಳ್ತೀವಿ, ಅದ್ರ ಮೇಲೆ ನೋಡಿ ಯಾವಾಗಲೂ ಕ್ವಶನ್ಸ್ ಕೇಳ್ತಾರೆ. ಒಂದು ಸಿಂಧು ಬಯಲಿನ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ ಯಾವಾಗಲೂ ಕ್ವಶನ್ಸ್ ಕೇಳ್ತಾರೆ. ಒಂದ್ ವೇಳೆ ಅದು ಕ್ವಶನ್ಸ್ ಕೇಳಿಲ್ಲ ಅಂತಂದ್ರೆ ವೇದಿಕ್ ಪೀರಿಯಡ್ ಮೇಲೆ ಕೇಳ್ತಾನೆ, ವೇದಗಳ ಕಾಲದ ಮೇಲೆ ಕೇಳ್ತಾನೆ, ಹೌದಲ್ಲ? ಇದನ್ನು ಕೇಳಿಲ್ಲ ಅಂತಂದ್ರೆ ಮಹಾಜನಪದಾಸ್ ಮೇಲೆ ಕೇಳ್ತಾನೆ. ಒಂದ್ ವೇಳೆ ಈ 3ರಿಂದ 1 ಕ್ವಶನ್ಸ್ ಅಂತೂ ರೈಸ್ ಹಾಗೆ ಆಗುತ್ತೆ ಎಕ್ಸಾಮ್ ಅಲ್ಲಿ. ಇದನ್ನ ಬಿಡ್ತು ಅಂತ ನಮ್ಗೆ ಕೇಳೋದು ಯಾವುದು? ಜೈನ ಧರ್ಮ, ಬೌದ್ಧ ಧರ್ಮ. ಇಲ್ಲ ಜೈನ ಧರ್ಮದ ಮೇಲೆ ಕ್ವಶನ್ಸ್ ಇರುತ್ತೆ, ಇಲ್ಲ ಬೌದ್ಧ ಧರ್ಮದ ಮೇಲೆ ಕ್ವಶನ್ಸ್ ಇರುತ್ತೆ. ಇದೇ ಜೊತೆಗೆ ನೀವು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಎಕ್ಸಾಮ್ಸ್ ಗಳಿಗೆ ಓದ್ತಿರೋದ್ರಿಂದ ಇಲ್ಲಿ ಗುಪ್ತಾ ಮತ್ತೆ ಮೌರ್ಯರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಇಲ್ಲ ಗುಪ್ತರ ಮೇಲೆ ಕ್ವಶನ್ಸ್ ಆಗಿರುತ್ತೆ, ಇಲ್ಲ ಮೌರ್ಯರ ಮೇಲಂತೂ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಇದನ್ನ ಬಿಡ್ತು ಅಂತಂದ್ರೆ ಕಲ್ಚರ್ ಪಾಯಿಂಟ್ ಆಫ್ ಇಂದ ಬರೋದಾದ್ರೆ, ಲಿಟರೇಚರ್ ಪಾಯಿಂಟ್ ಆಫ್ ಇಂದ ಬರೋದಾದ್ರೆ ಚೋಳ ಸಂಗಮ ಡೈನೆಸ್ಟಿ ಮೇಲೆ ಕ್ವಶನ್ಸ್ ಆಗುತ್ತೆ. ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ಸ್ ಆದ್ರೂ ಕೂಡ ಇದ್ರ ಮೇಲೆ ಕ್ವಶನ್ಸ್ ಆಗುತ್ತೆ. ಹಾಗಾಗಿ ಇಷ್ಟು ಟಾಪಿಕ್ ಮೇಲೆ ಏನ್ಸಿಯಂಟ್ ಹಿಸ್ಟ್ರಿಯಿಂದ ನಿಮಗೆ 3 to 4 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ನಾವು ಹೇಳಿದಷ್ಟು ಜಸ್ಟ್ 5 to 6 ಟಾಪಿಕ್, ಇದರಲ್ಲಿ 4 to 5 ಕ್ವಶನ್ಸ್ ಅಂತ ಬಂದೇ ಬರುತ್ತೆ. ಅಂದ್ರೆ ನಾವು ಸಬ್ಜೆಕ್ಟ್ ಪ್ರಿಡಿಕ್ಟ್ ಮಾಡ್ಬೋದು, ಇದೇ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಏರಿಯಾ ಬರುತ್ತೆ. ಸೊ ಅಂತಂದ್ಮೇಲೆ ಬೌದ್ಧಿಸಂ ಮೇಲೆ 360 ಡಿಗ್ರಿ ಅಷ್ಟು ವರ್ಕ್ ಮಾಡಿರ್ಬೇಕು. ಮೌರ್ಯ ಅಂತಂದ್ರೆ ಮೌರ್ಯರ ಮೇಲೆ ಒಂದು 360 ಡಿಗ್ರಿ ಅಷ್ಟು ವರ್ಕ್ ಮಾಡಿರ್ಬೇಕು ನೀವು ಅಂತಂದ್ರೆ ಎಲ್ಲಾ ಡೈಮೆನ್ಷನ್ ಕೂಡ ವರ್ಕ್ ಮಾಡಿರ್ಬೇಕು. ಅದು ಅಡ್ಮಿನಿಸ್ಟ್ರೇಷನ್ ಮೇಲೆ ಆಗಿರ್ಬೋದು, ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ಆ ಟೈಮಲ್ಲಿ ಲಿಟರೇಚರ್ ವರ್ಕ್ ಮೇಲೆ ಆಗಿರ್ಬೋದು, ಪರ್ಸನ್ಸ್ ಗಳ ಮೇಲೆ ಆಗಿರ್ಬೋದು, ಹೌದಲ್ಲ? ಇವೆಲ್ಲದರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಾಗ ಬಹುತೇಕ ಹಲ್ಲ ಇರುತ್ತೆ. ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಓದ್ಬೇಕು. ನಾವು ಸುಮ್ಮನೆ ಅನ್ನೆಸೆಸರಿ ಓದ್ತಾ ಇದೀವಿ ಅಂತಂದ್ರೆ ಓದ್ತಾನೇ ಇರ್ತೀವಿ ನಾವು, ಹೌದಲ್ಲ? ಯಾವುದೋ ಒಂದು ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾನೆ ನೋಡಿ. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ತಗೊಳ್ಳೋದಾದ್ರೆ ರೀಸೆಂಟ್ ಆಗಿ ಡಿಲಿಮಿಟೇಷನ್ ಮೇಲೆ ಇಶ್ಯೂಸ್ ಅಲ್ಲಿ ಇತ್ತು. ಸೊ ಡಿಲಿಮಿಟೇಷನ್ ಬಗ್ಗೆ ನಾವೇನ್ ಮಾಡ್ತಾವೆ, ಜಸ್ಟ್ ಪೇಪರ್ ಓದ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಆ ಎಕ್ಸಾಮ್ ಅಲ್ಲಿ ಬಂದಾಗ ಆರ್ಟಿಕಲ್ 81, 82, ಅಮೆಂಡ್ಮೆಂಟ್ 42, 84 ಇದ್ರ ಮೇಲಂತೂ ಕ್ವಶನ್ಸ್ ಹಾಗೆ ಆಗುತ್ತೆ. ಇದನ್ನ ಒಂದ್ ಕಡೆ ಬರೆದಿಟ್ಕೋಬೇಕು. ಇದನ್ನ ಫ್ರೀಕ್ವೆಂಟ್ ಆಗಿ ರಿಕಾಲ್ ಮಾಡ್ತಾ ಹೋಗ್ಬೇಕಂದ್ರೆ 1 year ಕರೆಂಟ್ ಅಫೇರ್ಸ್ ನ ಇಟ್ಕೊಂಡು ಅದ್ರ ಮೇಲೆ ಸಬ್ಜೆಕ್ಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳಿ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ವರ್ಕೌಟ್ ಮಾಡ್ಬೇಕು. ಯಾಕಂತಂದ್ರೆ
ಕೆಇನು ಕೂಡ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಥವಾ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ, ಡೈಲಿ ನ್ಯೂಸ್ ಪೇಪರ್ ತಗೊಳ್ತೀವಿ ಅಥವಾ ಯಾವ್ದೊಂದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತಾರೆ, ನೀಟಾಗಿ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಇರ್ತಾ ಹೋಗುತ್ತೆ. ಆ ತರ ಅಟ್ ಪ್ರೆಸೆಂಟ್ ಇರುವಂತಹ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಹೀಗಾಗಿ ಈ ಮೂರು ರೀತಿಯಲ್ಲಿ ತಯಾರಿಯನ್ನು ಮಾಡಬೇಕಾಗುತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಹಾಗಾಗಿ ನಿಮಗೆ ಸಬ್ಜೆಕ್ಟ್ ಗಳಲ್ಲಿ ಯಾವ ಸಬ್ಜೆಕ್ಟ್ ಏನೇನು ಇಂಪಾರ್ಟೆಂಟ್ ಅಂತ ನೀವು ಬೇಕು ಅನ್ನೋ ಹಾಗಿತ್ತು ಅಂದ್ರೆ ಸಬ್ಜೆಕ್ಟ್ ವೈಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ ಗಳು ಡಿಸ್ಕಸ್ ಮಾಡಿರ್ತೀವಿ ಎನ್ಸಿಸಿಯಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ. ಅಥವಾ ನಿಮಗೆ ಏನಾದ್ರು ಕೂಡ ಫಸ್ಟ್ ಓನಾಗಿ ಓದ್ತಾ ಇದ್ವಿ, ನಾವು ಕಂಪ್ಲೀಟ್ಲಿ ನಾವು ಲೈಬ್ರರಿ ಕುತ್ಕೊಂಡು ಓದ್ತಾ ಇದ್ವಿ, ಸಪೋರ್ಟ್ ಬೇಕು, ಯಾವ ಸಬ್ಜೆಕ್ಟ್ ನಿಮ್ಗೆ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗ್ತಿಲ್ಲ ಅನ್ನೋರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಮ್ಮ ಕಡೆಯಿಂದ ಅದು ಹೆಲ್ಪ್ ಅನ್ನು ಕೂಡ ಮಾಡ್ಕೊಡ್ತೀವಿ. ನಿಮ್ಗೆ ಓದ್ಲಿಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಡಿಕ್ಟ್ ಮಾಡ್ಕೊಳ್ಳೋದು ಒಂದು ಕಷ್ಟ ಇಲ್ಲಿ. ಸೊ ಕ್ಲಿಯರ್, ಅದನ್ನು ಕೂಡ ಮಾಡ್ಕೋಬೇಕು. ಆತರ ನ್ಯೂ ಪ್ಯಾಟರ್ನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಕೆಯಲ್ಲಿ 4 ಆಪ್ಷನ್ಸ್ ಇತ್ತು, ಬದಲಾಗಿ 5ನೇ ಆಪ್ಷನ್ಸ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮುಖಾಂತರ ಮಾತ್ರ ಸಾಧ್ಯ. ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಡೈರೆಕ್ಟ್ ಎಕ್ಸಾಮ್ ಹೋಗ್ಬಿಟ್ರೆ ಆಗೋದಿಲ್ಲ. ಈ ಸಲ ಕೂಡ ತುಂಬಾ ಜನ ಮಿಸ್ಟೇಕ್ ಮಾಡಿದಿರೋ. ಲಾಸ್ಟ್ ಟೈಮ್ 7 or 8 ಎಕ್ಸಾಮ್ಸ್ ಏನ್ ನಡೀತು ಅದರಲ್ಲೂ ಕೂಡ ಹಾಗೆ ಹೇಳ್ತೀವಿ ಅಂದ್ರೆ ಸಾಧ್ಯವಷ್ಟು ಪ್ರಾಕ್ಟೀಸ್ ಮಾಡಿ. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಅಲ್ಲಿ ಸಮಸ್ಯೆಗಳು ಹೋಗ್ಬಿಡುತ್ತೆ. ಅದರಲ್ಲೂ ಕೂಡ ಕೆ ಅವ್ರು ಏನ್ ಮಾಡಿದ್ರೆ 4 ಆಪ್ಷನ್ಸ್ ಬದಲಾಗಿ 5ನೇ ಒಂದು ಆಪ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನೀವು ಏನು ಆಪ್ಷನ್ಸ್ ಅಲ್ಲಿ ಫಿಲ್ ಮಾಡಲೇಬೇಕಾಗುತ್ತೆ. ಒಂದ್ ವೇಳೆ ಫಿಲ್ ಮಾಡಿಲ್ಲ ಅಂದ್ರೆ 0.25 ಅಷ್ಟು ನೆಗೆಟಿವ್ ಆಗುತ್ತೆ. ನೀವು ಕ್ವಶನ್ಸ್ ರಾಂಗ್ ಮಾಡಿದ್ರು 0.25 ಆಗುತ್ತೆ, ನೀವು ಬಿಟ್ಟು ಬಂದ್ರು 0.25 ಅಷ್ಟು ನೆಗೆಟಿವ್ ಆಗುತ್ತೆ. ಸೊ ಕ್ಲಿಯರ್, ಈ ಪ್ಯಾಟರ್ನ್ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಕ್ವಶನ್ಸ್ಗಳು ಕೇಳುವ ರೀತಿ, ಸೊ ಕ್ವಶನ್ಸ್ ಕೇಳುವಂತಹ ರೀತಿ ನೋಡಿ, ಸಬ್ಜೆಕ್ಟ್ UPSCಗೂ ನೋಡಿ, ಜಿಯೋಗ್ರಫಿ ಓದ್ಬೇಕಾದ್ರೆ UPSCಲೂ ಇದೆ, ಅದೇ ಜಿಯೋಗ್ರಫಿ KPSC ಎಕ್ಸಾಮ್ಸ್ ಅಲ್ಲೂ ಇರುತ್ತೆ, ಅದೇ ನಿಮಗೆ ಜಿಯೋಗ್ರಫಿ ಈ ಕಡೆ KE ಎಕ್ಸಾಮ್ಸ್ ಅಲ್ಲೂ ಇರುತ್ತೆ. ಅಂದ್ರೆ ಒಂದೇ ಸಬ್ಜೆಕ್ಟ್ ಇದ್ರೂ ಕೂಡ ಕೇಳುವ ಪ್ಯಾಟರ್ನ್ ಏನಾಗಿರುತ್ತೆ, ಬದಲಾಗಿರುತ್ತೆ. ಹಾಗಾಗಿ ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ, ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನೋಡ್ಕೋಬೇಕು ಅಂದ್ರೆ KE ಇದುವರೆಗೂ ಮಾಡಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಸ್ಟಡಿ ಮಾಡಿದ್ರೆ ಬಹುತೇಕ ಇದು ನಿಮ್ಗೆ ಅಪ್ಲೈ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಕೂಡ. ಸೊ ಕ್ಲಿಯರ್. ಅದಲ್ಲದೆ ಮತ್ತೆ ವೆರಿ ಇಂಪಾರ್ಟೆಂಟ್, ನಾವಿಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಯಾವ್ದೋ ಕೋಚಿಂಗ್ ತಗೊಳ್ತೀವಿ, ಸೆಲ್ಫ್ ಪ್ರಿಪೇರ್ ಆಗ್ತೀವಿ, ಡೈರೆಕ್ಟ್ ಆಗಿ ಕೂತ್ಕೊಂಡು ದಿನದ 24 ಗಂಟೆನೂ ಕೂಡ ಕಂಪ್ಲೀಟ್ಲಿ ಓದಿ ಡೈರೆಕ್ಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀವಿ. ಬಟ್ ಆದ್ರೆ ಇದರಲ್ಲೂ ಕೂಡ ನಾವು MCQs ನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ, MCQ ಯಾಕಂತಂದ್ರೆ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ರಿ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಓದ್ಬೇಕು ಅಂತಂದಾಗ ಟು ದಿ ಪಾಯಿಂಟ್ ಅಲ್ಲಿ ಪ್ರತಿಯೊಂದು ವಿಷಯನೂ ಕೂಡ ಡೆಪ್ತ್ ಆಗಿ ನಾವು ತಿಳ್ಕೋಬೇಕಾಗುತ್ತೆ. ಜೊತೆಗೆ ಆ ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾದ್ರೂ ಕೂಡ ಹುಷಾರಾಗಿ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಆಲ್ರೆಡಿ ತುಂಬಾ ಜನ ಎಕ್ಸಾಮ್ ಬರ್ದಿರ್ಬೋದು, MCQs ಎಕ್ಸಾಮ್ಸ್ ಗಳನ್ನ ಕ್ವಶನ್ಸ್ ಓದ್ತೀರಾ, 4 ಆಪ್ಷನ್ಸ್ ನ ಓದ್ತೀರಾ, ನೀವೇನ್ ಮಾಡ್ತೀರಾ, 4 ಆಪ್ಷನ್ಸ್ ಕೂಡ ಓದಲ್ಲ. ಕೆಲವೊಬ್ರು ಕ್ವಶನ್ಸ್ ಓದ್ಬೇಕಾದ್ರೆ ಒಂದ್ ತಲೆಗೆ ಒಂದು ಐಡಿಯಾನೋ ಒಂದು ಬರುತ್ತೆ, ಸೊ ಆ ಟಾಪಿಕ್ ಬರುತ್ತೆ, ಅದೇ ಆಪ್ಷನ್ಸ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಕಣ್ಣು ಮುಚ್ಕೊಂಡು ಮಾರ್ಕ್ ಮಾಡ್ಬಿಡ್ತಾರೆ. ಜಸ್ಟ್ ಇದು ಒಂದು ಸಾಕು ನಿಮ್ಮನ್ನ ಏನು ಕಟ್ ಆಫ್ ಇನ್ ಹೊರಡೆ ಇರ್ಲಿಕ್ಕೆ. ಜಸ್ಟ್ ಒಂದ್ ಮಿಸ್ಟೇಕ್ ಕೂಡ ನಿಮ್ಮ ಸಿಸ್ಟಮ್ ಹೊರಡೆ ಕಳಿಸ್ಬಿಡ್ತಾರೆ, ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದು ಅಂದ್ರೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ MCQs ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬೇಕಾದ್ರೆ MCQs ಎಕ್ಸಾಮ್ಸ್ಗಳನ್ನ ಬಿಡಿಸಿ ಅಭ್ಯಾಸ ಮಾಡ್ಕೋಬೇಕು. ಸೊ ಕ್ಲಿಯರ್, ಸುಮ್ಮನೆ ಯಾವುದೋ ಒಂದು 4ರಲ್ಲಿ ಒಂದು ಹಾಕ್ಬಿಡೋದಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಿ 100% ಕರೆಕ್ಟ್ ಅನ್ಕೊಂಡು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಎಷ್ಟು ಕರೆಕ್ಟ್ ಆಗ್ತಿದೆ, ಅದ್ರಲ್ಲಿ ಎಷ್ಟು ತಪ್ಪಾಗ್ತಿದೆ, 50-50 ಕ್ವಶನ್ಸ್ 50-50% ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಆಗ್ತಿದೆ, ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ಇವೆಲ್ಲವನ್ನು ತಿಳ್ಕೋಬೇಕು ಅಂದ್ರೆ ಈ MCQsಗಳನ್ನ ತಗೊಂಡು ವರ್ಕೌಟ್ ಮಾಡಬೇಕು. ಯಾವುದೇ ಇನ್ಸ್ಟಿಟ್ಯೂಟ್ ಟೆಸ್ಟ್ ಸೀರೀಸ್ ತಗೋಬಹುದು, NCC ಕೂಡ ಟೆಸ್ಟ್ ಸೀರೀಸ್ ನಿಮಗೆ ಸಿಗುತ್ತೆ, ಇಲ್ಲೂ ಕೂಡ ತಗೊಂಡು ವರ್ಕೌಟ್ ಮಾಡೋದು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ವರ್ಕೌಟ್ ಮಾಡಿದ್ರೆ ಬಹುತೇಕ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ಬಹುದು. ಸೊ ಕ್ಲಿಯರ್ ಆಗಿದ್ರೆ ಈ FDST ಕೆಇಯಿಂದ ಕಾಲ್ ಮಾಡುವಂತ FDST ಗೆ ಏನ್ ಸಿಲೆಬಸ್ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ 2 ಪೇಪರ್ ಬರುತ್ತೆ. ಒಂದು GS ಪೇಪರ್, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್. GS ಪೇಪರ್ ಕೂಡ 100 ಕ್ವಶನ್ಸ್ ಇರುತ್ತೆ, 2 hours ಟೈಮ್ ನ ಕೊಡ್ತಾನೆ. ಕಮ್ಯುನಿಕೇಶನ್ ಪೇಪರ್ 100 ಕ್ವಶನ್ಸ್ ಇರುತ್ತೆ, 2 hours ಟೈಮ್ ಕೊಡ್ತಾನೆ. ಓವರ್ ಆಲ್ ಆಗಿ 200 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. 0.25 ಅಷ್ಟು ನೆಗೆಟಿವ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ, ಅದು ಕೂಡ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಿದ್ರೆ ಪೇಪರ್ ಒಳಗಡೆಗೆ ಪೇಪರ್ 1 ಅಲ್ಲಿ ಏನೆಲ್ಲ ಬರುತ್ತೆ ನೋಡ್ಬೇಡ. ಸೊ ಕ್ಲಿಯರ್, ಲಾಸ್ಟ್ ಎಕ್ಸಾಮ್ ಅಲ್ಲಿ FDST ಕೊಟ್ಟಿರೋಂಥ ಸಿಲೆಬಸ್ ಇದು. ಏನ್ ಕೊಟ್ಟಿದ್ದಾರೆ ಇವನು, ಹಿಸ್ಟ್ರಿಯನ್ನ ಕೊಟ್ಟಿದ್ದಾನೆ. ಹಿಸ್ಟ್ರಿಯಲ್ಲಿ ನೀವೇನೆಲ್ಲ ಓದ್ಬೇಕು, ಏನ್ಸೆಂಟ್ ಓದ್ಬೇಕು, ಮೆಡಿವಲ್ ಓದ್ಬೇಕು, ಮಾಡರ್ನ್ ಓದ್ಬೇಕು, ಕರ್ನಾಟಕ ಕೂಡ ಓದ್ಬೇಕು. ಮಿನಿಮಮ್ 14 ಅಥವಾ 16 ಇಂದ 18-20 ವರೆಗೂ ಕೂಡ ಕ್ವಶನ್ಸ್ಗಳು ನಿಮಗೆ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಇನ್ನು ಜಿಯೋಗ್ರಫಿ ಕೂಡ ಫಿಸಿಕಲ್ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಆಗಿದೆ, ವರ್ಲ್ಡ್ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಆಗಿದೆ, ಇಂಡಿಯನ್ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಆಗಿದೆ, ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಆಗಿದೆ. ಅದರಲ್ಲೂ ಕೂಡ ಕರ್ನಾಟಕ ಮತ್ತು ಇಂಡಿಯಾದ ಮೇಲೆ ಕ್ವಶನ್ಸ್ ಸಾಮಾನ್ಯವಾಗಿ ಜಾಸ್ತಿ ಆಗಿರೋದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಅದೇ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ. ಇಂಡಿಯನ್ ಎಕಾನಮಿ ಮೇಲೆ ಕ್ವಶನ್ಸ್ ಆಗಿದೆ. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಮತ್ತೆ ಟೆಕ್ನಾಲಜಿ, ಅದರ ಪರಿಸರ ಅಧ್ಯಯನದ ಮೇಲೆ,
ಟೆಕ್ನಾಲಜಿಯ ಮೇಲೆ, ತಂತ್ರಜ್ಞಾನದ ಮೇಲೆ, ಕೆಮಿಸ್ಟ್ರಿಯ ಮೇಲೆ ಮತ್ತು ಬಯಾಲಜಿಯ ಮೇಲೆ ಕ್ವಶನ್ಸ್ಗಳು ಆಗಿದೆ. ಮೆಂಟಲ್ ಅಬಿಲಿಟಿ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಕರೆಂಟ್ ಅಫೇರ್ಸ್ ಮೇಲಂತೂ 25 to 30 ಕ್ವಶನ್ಸ್ಗಳಂತೂ ರೈಸ್ ಆಗಿದೆ. ಹಾಗಾಗಿ ಇಷ್ಟು ಕೂಡ ಇಂಪಾರ್ಟೆಂಟ್. ಇದನ್ನ ಕಾಮನ್ ಆಗಿ ಎಲ್ಲರೂ ಕೂಡ ಓದಿರ್ತೀರ. ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದು 10 ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾನೆ. ಸ್ಪೆಸಿಫಿಕ್ ಟಾಪಿಕ್ ನ ಕೊಟ್ಟಿದ್ದಾನೆ FDA ಅಂತ. ಅದು KE ಕಾಲ್ ಮಾಡುವಂತ FDA ಮತ್ತು SDA ಭಾಗದಲ್ಲಿ ಏನೇನು ಹಾಗಿದ್ರೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ NCC ಅಲ್ಲಿ ಕ್ಲಾಸಸ್ ಮಾಡಿರ್ತೀವಿ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಎಷ್ಟು ಓದೋದು ಬೇಡ, NCC ಕ್ಲಾಸ್ ಜಾಯ್ನ್ ಆಗಿತ್ತು ಅಂದ್ರೆ ಕ್ಲಾಸ್ ಎಲ್ಲ ಕವರ್ ಮಾಡ್ಕೊಟ್ಟಿರ್ತೀವಿ ನಾವಿಲ್ಲಿ. ಮತ್ತು 1947 ನಂತರ ಅಂದ್ರೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದಲ್ಲಿ ಆದಂತ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು, ಇದ್ರ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಭೂ ಸುಧಾರಣೆಯ ಆಕ್ಟ್ ಗಳ ಕಾಯ್ದೆಗಳ ಮೇಲೆ ಕ್ವಶನ್ಸ್ ಆಗಿದೆ. ಇತ್ತೀಚೆಗೆ ಏನು ಮಾರ್ಪಾಟ ಆಗಿದೆ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ, ಹೌದಲ್ಲ. ಸೊ ಮತ್ತೆ ದೇವರಾಜ್ ಅರಸು ಅವರ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಕರ್ನಾಟಕದ ಅರ್ಥ ವ್ಯವಸ್ಥೆ ಅಂದ್ರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ, ಸೊ ಕರ್ನಾಟಕದ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾನೆ. ಬಜೆಟ್ ಮೇಲೆ ಕ್ವಶನ್ಸ್ ಆಗಿದೆ, ಎಕನಾಮಿಕ್ ಸರ್ವೆ ಮೇಲೆ ಕ್ವಶನ್ಸ್ ಆಗಿದೆ. ಕರ್ನಾಟಕ GSTP ಎಷ್ಟಿದೆ, ಕರ್ನಾಟಕ GSTPಗೆ ಹೈಯೆಸ್ಟ್ ಕೊಡುಗೆ ಕೊಡುವಂತ ಕ್ಷೇತ್ರ ಯಾವುದು, ಕರ್ನಾಟಕ ಅಗ್ರಿಕಲ್ಚರ್ ಕ್ಷೇತ್ರ GSTPಗೆ ಎಷ್ಟು ಕೊಡುಗೆಯನ್ನು ಕೊಡ್ತಿದೆ, ಸೇವಾ ಕ್ಷೇತ್ರ ಎಷ್ಟು ಕೊಡ್ತಿದೆ, ಕೈಗಾರಿಕಾ ಕ್ಷೇತ್ರ ಎಷ್ಟು ಕೊಡ್ತಿದೆ, ಈ ರೀತಿಯಲ್ಲಿ ಕ್ವಶನ್ಸ್ ಕೂಡ ಆಗುತ್ತೆ. ಇದು ಕೂಡ ಕವರ್ ಅನ್ನ ಮಾಡಿರ್ತೀವಿ ನಾವಿಲ್ಲಿ. ಇನ್ನು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ವೆರಿ ಇಂಪಾರ್ಟೆಂಟ್, ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು. ಸೊ ಮತ್ತೆ ನಿಮಗೆ 73 and 74th ಅಮೆಂಡ್ಮೆಂಟ್ ಮೇಲೆ ಕ್ವಶನ್ಸ್ ಆಗುತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಸೊ ಅದೇ ತರ ನಿಮಗೆ ಬಂದಾಗ ನಿಮ್ ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ ಅಂದ್ರೆ ಹಲವಾರು ಭೂಮಿ ಆ್ಯಪ್ ಅನ್ನ ಬಳಕೆ ಮಾಡ್ಕೊಳ್ತಾರೆ ಕಂದಾಯ ಇಲಾಖೆಯಲ್ಲಿ, ಅದರ ಸಕಾಲದಲ್ಲಿ ಒಂದಷ್ಟು ಯೂಸ್ ಅನ್ನ ಮಾಡ್ತಾರೆ. ಹಾಗಾಗಿ ಯಾವ ಗೌರ್ಮೆಂಟ್ ಅವರು ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಇದ್ರ ಮೇಲೂ ಕೂಡ ಕ್ವಶನ್ಸ್ ಆಗಿದೆ ಡೈರೆಕ್ಟ್ ಆಗಿ. ಇದನ್ನು ಕೂಡ NCC ನಾವು ಕವರ್ ಮಾಡಿರ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಅದು ಕೂಡ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಕ್ವಶನ್ಸ್ ಆಗಿದೆ ನೋಡಿ. KC ವ್ಯಾಲಿ ಪ್ರಾಜೆಕ್ಟ್ ಆಗ್ಬೋದು, ಎತ್ತಿನಹೊಳೆ ಪ್ರಾಜೆಕ್ಟ್ ಆಗ್ಬೋದು, ಅದೇ ತರ ಒಂದು ವರದಾ ಮತ್ತೆ ಬೆಟ್ಟಿ ರಿವರ್ ಕನೆಕ್ಟ್ ಮಾಡುವಂತ ಯೋಜನೆ ಆಗ್ಬೋದು. ಈ ತರ ಕರ್ನಾಟಕ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಏನಿವೆ ಇದ್ರ ಮೇಲೆ ಕ್ವಶನ್ಸ್ಗಳು ತುಂಬಾ ಆಗಿವೆ ಇದ್ರಲ್ಲೂ ಕೂಡ. ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಸೊ ಕರ್ನಾಟಕದ ಆಡಳಿತದ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳ ಮೇಲೆ ಕೂಡ ಕ್ವಶನ್ಸ್ ಆಗಿದೆ. ಇಷ್ಟು ಕೂಡ ನಿಮಗೆ ಎಕ್ಸಾಮ್ ಕ್ವಶನ್ಸ್ ಕೇಳ್ತೇನೆ. GS ಪೇಪರ್ ಅಲ್ಲಿ 100 ಕ್ವಶನ್ಸ್ ಇದರಿಂದನೇ ಬಂದ್ಬಿಡ್ತಾರೆ ನೋಡಿ. ಎಕ್ಸ್ಟ್ರಾ ಇದಕ್ಕೆ ಸೇರಿಸಿರುವಂತದ್ದು ಲಾಸ್ಟ್ ಎಕ್ಸಾಮ್ 708 ಏನು FDST ಎಕ್ಸಾಮ್ ಆಯ್ತಲ್ಲ, ಅದರಲ್ಲೂ ಕೂಡ ಇದೇ ಸಿಲೆಬಸ್ ಆಡ್ ಮಾಡಿದ್ದು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಕೂಡ NCC ಒಳಗೆ ನಾವು ಕವರ್ ಮಾಡಿರ್ತೀವಿ. ಸೊ ಕ್ಲಿಯರ್. ನೆಕ್ಸ್ಟ್ ನೋಡೋದಾದ್ರೆ ಇದಕ್ಕೆ ಯಾವ ಟೆಕ್ಸ್ಟ್ ಬುಕ್ ಓದ್ಬೇಕು ಅಂತ ಕೂಡ ಹೇಳ್ತೀನಿ ನೀವು. ಓಕೆ, ಇನ್ನು ಪೇಪರ್ 2 ಅಂದ್ರೆ ಗೊತ್ತು. ಪೇಪರ್ 2 ಅಲ್ಲಿ ಯಾವುದೇ ಕನ್ನಡ ಇದೆ, ಇಂಗ್ಲಿಷ್ ಇದೆ, ಕಂಪ್ಯೂಟರ್ ಇದೆ. ಅದಕ್ಕೆ ಏನೇನು ಓದಬೇಕು, ಪೇಪರ್ 1ಗೆ ಯಾವುದನ್ನು ಓದಬೇಕು, ಪೇಪರ್ 2ಗೆ ಏನು ಓದಬೇಕು ಅದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಸ್ಟಡಿ ಪ್ಲಾನ್ ನ ಮಾಡ್ಕೊಂಡು, ಏನಿದೆ ಸ್ಟಡಿ ಪ್ಲಾನ್, 90 ಡೇಸ್ ಒಂದು ಸ್ಟಡಿ ಪ್ಲಾನ್ ನ ಮಾಡ್ಕೊಡ್ತೀವಿ. 90 ಡೇಸ್ ಪ್ಲಸ್ ಒಂದು 10 ಡೇಸ್ ಮಾಡ್ಕೊಡ್ತೀವಿ. ಅಂದ್ರೆ 100 ಡೇಸ್ಗೆ ಎಷ್ಟು, 100 ಡೇಸ್ಗೆ ಅಂದ್ರೆ 100 ದಿನಗಳಿಗೆ ಒಂದು ಸ್ಟಡಿ ಪ್ಲಾನ್ ನ ಮಾಡ್ಕೊಳ್ಳುವ. ಯಾಕೆ 90 ಡೇಸ್ ಪ್ಲಸ್ 10 ಡೇಸ್ 100 ಡೇಸ್ ಬೇಕಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ನಾವು ಅರ್ಥ ಮಾಡ್ಕೊಂಡು ಓದ್ತಿದ್ರೆ ಮಿನಿಮಮ್ ಕೂಡ ನಮಗೆ 15 ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ. ಸೊ ಕ್ಲಿಯರ್. ನಾವೇನ್ ಮಾಡ್ತಾ ಹೋಗೋಣ, ಪೇಪರ್ 1 ಪೇಪರ್ 2 ಎರಡೂ ಇರೋದ್ರಿಂದ 2 ಪಾರ್ಟ್ ಮಾಡ್ಕೊಳ್ಳೋಣ. ಸಾಧ್ಯವಾದಷ್ಟು ಕೂಡ ಎಷ್ಟೆಷ್ಟು ಆಗುತ್ತೆ ನೋಡಿ ಯೋಚನೆ ಮಾಡ್ಕೊಳ್ಳಿ. ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡ್ಬೋದು. ಯಾರು ಓನಾಗಿ ಓದ್ತಿದ್ದೀರಾ ಅವ್ರಗಳಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅಥವಾ ಆಲ್ರೆಡಿ ಓದಿರೋರು ಕೂಡ ಇದು ಹೆಲ್ಪ್ ಆಗ್ಬೋದು. ಸೊ ಕ್ಲಿಯರ್ ನೋಡಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೋಬಹುದು. ಮತ್ತೆ ಆ ಟೈಮಲ್ಲಿ ಅದಾದ್ಮೇಲೆ ಬ್ರೇಕ್ ಹಾಕೋಬಹುದು. ಅದಾದ್ಮೇಲೆ ಮತ್ತೆ 10 ಇಂದ 2 ವರೆಗೆ ಒಂದು ಇಟ್ಕೋಬಹುದು. ಮತ್ತೆ ಒಂದು ಬ್ರೇಕ್ ಹಾಕಬಹುದು. ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆಗಳಿಗೆ ಮತ್ತೆ ಓದ್ಬೋದು ನಾವು. ಮತ್ತೆ 1 ಅವರ್ ಬ್ರೇಕ್ ಹಾಕೋಬಹುದು. 7 to 9 ಮತ್ತೆ 2 ಅವರ್ಸ್ ಟೈಮ್ ಸಿಗುತ್ತೆ, ಅಲ್ಲಿ ಓದ್ಬೋದು. 30 ಮಿನಿಟ್ಸ್ ಬ್ರೇಕ್ ಹಾಕಿ 9:30 ಇಂದ 10:30 ವರೆಗೆ. ಅಂದ್ರೆ ಇದನ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮೊದಲೇ ಬಾರಿಗೆ ತಗೊಳ್ತಿರೋದ ಸಬ್ಜೆಕ್ಟ್ ಯಾವುದು, ಕಾನ್ಸ್ಟಿಟ್ಯೂಷನ್. ಯಾಕೆ ಕಾನ್ಸ್ಟಿಟ್ಯೂಷನ್ ತಗೊಳ್ತೀನಿ, ಇಡೀ ಹಿಸ್ಟ್ರಿ ಓದಿದ್ರು ಕೂಡ ನನಗೆ ಬರೋದು 16 to 18 ಕ್ವಶನ್ಸ್ಗಳು ಅಷ್ಟೇ. ಕಾನ್ಸ್ಟಿಟ್ಯೂಷನ್ ಓದಿದ್ರು ಕೂಡ ನಿಮಗೆ 13 to 14 ಕ್ವಶನ್ಸ್ ಬಂದ್ಬಿಡುತ್ತೆ. ಇಡೀ ಕಾನ್ಸ್ಟಿಟ್ಯೂಷನ್ ಓದೋದು ಈಸಿ, ನಮ್ಗೆ ಹಿಸ್ಟ್ರಿ ಓದೋ ಬದಲು. ಹಾಗಾಗಿ ಪ್ರಿಯಾರಿಟಿ ವೈಸ್ ಬಂದಾಗ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ ನಿಮಗೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಮೊದಲನೇ ಸಬ್ಜೆಕ್ಟ್ ಆಗಿ ನಾನು ತಗೊಳ್ತೀನಿ. ಸೊ ಕ್ಲಿಯರ್. ನಿಮಗೆ ಇಂಟ್ರೆಸ್ಟ್ ಯಾವುದಿದೆ ಸಬ್ಜೆಕ್ಟ್ ತಗೋಬಹುದು ಹೇಳಿ. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ತಗೊಳ್ತೀವಿ ಅಂದ್ರೆ 15 ದಿನಗಳ ಕಾಲ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಓದೋ 15 ದಿನಗಳ ಏನು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಮತ್ತೆ ಬ್ರೇಕ್ ತಗೊಳ್ತೀನಿ. 10 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಸೊ ದಿನಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನಿಮಗೆ 7, 8, 9, 3 ಅವರ್ಸ್ ಟೈಮ್ ಸಿಗುತ್ತೆ. ಇಲ್ಲಿ ಕೂಡ ನಿಮಗೆ ಬಂದಾಗ 11, 12, 1 to 4 ಅವರ್ಸ್ ಟೈಮ್ ಸಿಗುತ್ತೆ. 7 ಅವರ್ಸ್ ಅಷ್ಟು ಕಾನ್ಸ್ಟಿಟ್ಯೂಷನ್ಗೆ
ಎವ್ರಿ ಡೇ ಟೈಮ್ ಕೊಡ್ತಿದ್ದೀನಿ. 15 ದಿನಗಳ ಪ್ರತಿದಿನ 7 ಅವರ್ಸ್ ಅಂತೆ 15 ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಕಾರ್ಪೊಕ್ ನಾವಿಲ್ಲಿ ಮುಗಿಸ್ಬೇಕು, ಟೈಮ್ ಇಲ್ಲ. ಸೊ ಕ್ಲಿಯರ್, ಇದು ಮುಗಿಸಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಎಷ್ಟು ಗಂಟೆ ಒಳಗಡೆ? ಪ್ರತಿದಿನ 2 ಗಂಟೆ ಒಳಗಡೆ. ಸೊ 2 ಗಂಟೆಯಿಂದ ಮತ್ತೆ ಬ್ರೇಕ್ ತಗೊಳ್ತೀನಿ, ಊಟ ಮಾಡಿ 1 ಅವರ್ ಬ್ರೇಕ್ ತಗೊಂಡು ಅದಾದ್ಮೇಲೆ ಒಂದು 20 ಡೇಸ್ ಕನ್ನಡವನ್ನೇ ಇಟ್ಕೊಳ್ತೀನಿ. ನೀವು 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಜಸ್ಟ್ ಕನ್ನಡ ಇಟ್ಕೊಳ್ಳೋದು. ಸೊ ನೋಡಿ, ಒಂದೇ ದಿನದಲ್ಲಿ ಇವಾಗ 2 ಸಬ್ಜೆಕ್ಟ್ ಹೋಗ್ತಿದೆ. ಒಂದ್ ಕಡೆಗೆ ಕಾನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ, ಒಂದ್ ಕಡೆಗೆ ಕನ್ನಡ ಹೋಗ್ತಾ ಇದೆ. ಜೊತೆಗೆ ಕನ್ನಡ 6 ಗಂಟೆ ಮುಗಿದ ಮೇಲೆ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಬ್ರೇಕ್ ತಗೊಂಡು 7 ಗಂಟೆಯಿಂದ 9 ಗಂಟೆ ಒಳಗಡೆ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ ಜಿಕೆ ಓದ್ಬೇಕು. ವೆರಿ ಇಂಪಾರ್ಟೆಂಟ್, ಇದನ್ನು ಮರಿಲೇಬಾರ್ದು. ಇದು ಪ್ರತಿ ದಿನ ಮಾಡ್ಬೇಕು. ಇದನ್ನ ಕರೆಂಟ್ ಅಫೇರ್ಸ್ ಅವತ್ತು ಓದಬೇಕು, ಸ್ಟ್ಯಾಟಿಕ್ ಜಿಕೆನು ಕೂಡ ಕವರ್ ಮಾಡಬೇಕು. ಇದನ್ನ ಕವರ್ ಮಾಡಿ 2 ಅವರ್ಸ್ ಆದ್ಮೇಲೆ ಮತ್ತೆ ನಿಮ್ಮ ಊಟದ ಬ್ರೇಕ್ ತಗೊಂಡು ಮತ್ತೆ ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ತಗೋಬೇಕು. ರಾತ್ರಿ ಮಲಗುವ ಮುನ್ನ 1 ಅವರ್. ಅಂದ್ರೆ ಮೆಂಟಲ್ ಅಬಿಲಿಟಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಗೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ, ಒಂದು ಕಮ್ಯುನಿಕೇಶನ್ ಪೇಪರ್ ತಗೊಂಡಿದ್ದೀನಿ, ಪ್ಲಸ್ ಒಂದು GS ಪೇಪರ್ ಅಲ್ಲಿ ಒಂದು ತಗೊಂಡಿದ್ದೀನಿ. ಅಂದ್ರೆ ದಿನಕ್ಕೆ ಮೇಜರ್ ಆಗಿ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಸಬ್ ಕ್ಲಾಸಿಫಿಕೇಶನ್ ಆಗಿ ಇನ್ನೊಂದು 2 ಮಾಡ್ಕೊಂಡಿದ್ದೀನಿ. GK ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಮೆಂಟಲ್ ಅಬಿಲಿಟಿ ಕೂಡ ಹೋಗ್ತಾ ಇದೆ. ಈ ಮಾಡ್ಯೂಲ್ ಅಲ್ಲಿ ಹೋದ್ರೆ ಬಹುತೇಕ ಸಬ್ಜೆಕ್ಟ್ಗಳು ನೀವು 100 ಡೇಸ್ ಅಲ್ಲಿ ಕವರ್ ಮಾಡ್ಕೋಬಹುದು. ಸೊ ಕ್ಲಿಯರ್, ಈ 15 ಡೇಸ್ ಆದ್ಮೇಲೆ IC ಕಂಪ್ಲೀಟ್ ಆದ್ಮೇಲೆ ಬಿಡೋ ಹಾಗಿಲ್ಲ. ಏನೋ ಒಂದು ಸ್ಮಾಲ್ ನೋಟ್ಸ್ ಮಾಡ್ಕೊಂಡ್ಬಿಡ್ಬೇಕು, ಇವೆಲ್ಲ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಇದು ರಿವಿಷನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. IC ಕಂಪ್ಲೀಟ್ ಆದಕ್ಕೆ IC ಟೆಸ್ಟ್ ಅನ್ನ ಬರೀಬೇಕು. 20 ಡೇಸ್ ಅಲ್ಲಿ ಕನ್ನಡ ಕವರ್ ಆಗುತ್ತೆ, ಕನ್ನಡ ಟೆಸ್ಟ್ ಅನ್ನ ಬರೀಬೇಕು. ಸೊ ಕ್ಲಿಯರ್, ಪ್ರತಿ ಮಂತ್ಲು ಕರೆಂಟ್ ಅಫೇರ್ಸ್ ಮತ್ತು GK ಟೆಸ್ಟ್ ಅನ್ನ ಬರೀತಾ ಹೋಗ್ಬೇಕು. ಮೆಂಟಲ್ ಅಬಿಲಿಟಿ 1 ಸೀರೀಸ್ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಯೂನಿಟ್ ಕವರ್ ಆದ್ಮೇಲೆ ಮತ್ತೆ ಅದನ್ನ ಪ್ರಾಕ್ಟೀಸ್ಗೆ ಹಾಕೋಬೇಕು. ಮತ್ತು 2 ಸೀರೀಸ್ ಕೂಡ ರೆಗ್ಯುಲರ್ ಆಗಿ ಅದರಲ್ಲಿ ಅಟೆಂಡ್ ಆಗ್ಬೇಕು. ವೆರಿ ಇಂಪಾರ್ಟೆಂಟ್. ಇನ್ನು ಅದೇ ತರ ಈ 15 ಡೇಸ್ ಆದ್ಮೇಲೆ 25 ಡೇಸ್ ಯಾವ್ದು ಹಿಸ್ಟ್ರಿ ತಗೊಳ್ತೀನಿ. ಇದರಲ್ಲಿ ಏನ್ಸೆಂಟ್, ಮಿಡ್ವಲ್, ಮಾಡರ್ನ್. ಫಸ್ಟ್ ಪ್ರಿಯಾರಿಟಿ ಯಾವುದು? ಹೈಯೆಸ್ಟ್ ಕ್ವಶನ್ಸ್ ಕೇಳಿದ ಯಾವುದು? ಮಾಡರ್ನ್ ಮೇಲೆ ಕೇಳ್ತಾನೆ, ಕರ್ನಾಟಕ ಮೇಲೆ ಕೇಳ್ತಾನೆ, ಪ್ಲಸ್ ಏನ್ಸೆಂಟ್ ಕೇಳ್ತಾನೆ, ಅದಾದ್ಮೇಲೆ ಮಿಡಿವಲ್ ಮೇಲೆ ಕೇಳ್ತಾನೆ. ಇದೇ ಪ್ರಯಾರಿಟಿ ವೈಸ್ ಅಲ್ಲಿ ಈ 25 ಡೇಸ್ ಒಳಗಡೆ ಯಾವ್ದು ಹಿಸ್ಟ್ರಿನ ಕವರ್ ಮಾಡಿ, ಹಿಸ್ಟ್ರಿಗೆ ಏನ್ಸೆಂಟ್ ಹಿಸ್ಟ್ರಿ ಕವರ್ ಮಾಡಿ ಅದಕ್ಕೆ ಒಂದು ಟೆಸ್ಟ್ ಬರೀರಿ, ಮಿಡಿವಲ್ ಹಿಸ್ಟ್ರಿ ಕವರ್ ಮಾಡಿ ಅದಕ್ಕೆ ಒಂದು ಟೆಸ್ಟ್, ಏನ್ಸೆಂಟ್ ಹಿಸ್ಟ್ರಿ ಕವರ್ ಮಾಡಿದ್ಮೇಲೆ ಒಂದು, ಮಿಡಿವಲ್ ಆದ್ಮೇಲೆ ಒಂದು, ಮಾಡರ್ನ್ ಆದ್ಮೇಲೆ ಕೂಡ ಒಂದು ಟೆಸ್ಟ್ ಅನ್ನ ಬರೀರಿ, ಕನ್ನಡ ಆದ್ಮೇಲೆ ಕೂಡ ಒಂದು ಟೆಸ್ಟ್ ಬರೀ, ಕರ್ನಾಟಕ ಹಿಸ್ಟ್ರಿ ಆದ್ಮೇಲೆ ಕೂಡ ಒಂದು ಟೆಸ್ಟ್ ಬರೀರಿ. ಅಂದ್ರೆ ಈಚ್ ಅಂಡ್ ಎವರಿ ಟಾಪಿಕ್ ಆದ್ಮೇಲೆ ಅಥವಾ ಯಾವ್ದೋ ಒಂದು ಸೆಕ್ಷನ್ಸ್ ಕಂಪ್ಲೀಟ್ ಆದ್ಮೇಲೆ ಟೆಸ್ಟ್ ಅಂತೂ ಮಸ್ಟ್ ಅಂಡ್ ಶುಡ್ ಬರೀಬೇಕು. ಸೊ ಕ್ಲಿಯರ್, ಇದಾದ್ಮೇಲೆ ಎಷ್ಟು ಇಂಗ್ಲಿಷ್ ಕವರ್ ಮಾಡ್ಕೊಳ್ತೀರಾ? ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯಿಂದ 6 ಗಂಟೆ ಒಳಗಡೆಗೆ. ಸೊ ಕನ್ನಡ ಮುಗಿದ್ರೆ ಕನ್ನಡ ಒಂದು ಟೆಸ್ಟ್ ಬರೀಬೇಕು, ಪ್ಲಸ್ ಕನ್ನಡ ಜೊತೆಗೆ ಇಂಗ್ಲಿಷ್ ನೀವಿಲ್ಲಿ ತಗೋಬೇಕು. ನೆಕ್ಸ್ಟ್ 20 ಡೇಸ್ ಆದ್ಮೇಲೆ ಇಂಗ್ಲಿಷ್ ಓದ್ಬೇಕಂತ ಕನ್ನಡ ಒಂದು ರಿವಿಷನ್ಸ್ ಕೂಡ ಮಾಡ್ಕೊಳ್ತಾ ಹೋಗ್ಬೇಕು, ಇಂಗ್ಲಿಷ್ ಜೊತೆ ಕನ್ನಡ ರಿವಿಷನ್ಸ್ ಆಗ್ತಾ ಹೋಗ್ಬೇಕು. ಇದನ್ನ ಅರ್ಥ ಹೋಗುತ್ತೆ ನಮಗೆ. ಇಂಗ್ಲಿಷ್ ಮುಗಿಯೋವರೆಗೆ 20 ಡೇಸ್ ಅಲ್ಲಿ ಇಂಗ್ಲಿಷ್ ಕೂಡ ಮುಗಿಸಿ, ಕನ್ನಡ ಸೆಕೆಂಡ್ ರೀಡಿಂಗ್ ಮುಗಿಸಿ, ಅವಾಗ ಏನಾಗುತ್ತೆ, ಕನ್ನಡನೂ ಸ್ಟ್ರಾಂಗ್ ಆಗುತ್ತೆ, ಇಂಗ್ಲಿಷ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಕನ್ನಡಕ್ಕೆ ಒಂದು ಟೆಸ್ಟ್, ಇಂಗ್ಲಿಷ್ಗೆ ಒಂದು ಟೆಸ್ಟ್ ಬರೀಬೇಕು. ಸೊ ಕ್ಲಿಯರ್, ಇದು ಆಫ್ಟರ್ನೂನ್ ಸೆಷನ್ಸ್ ಅಲ್ಲಿ ಓದೋದು, ಇದು ಮಾರ್ನಿಂಗ್ ಸೆಷನ್ಸ್ ಅಲ್ಲಿ. ಸೊ ಕ್ಲಿಯರ್, ಇದಾದ್ಮೇಲೆ ಹಿಸ್ಟ್ರಿ ಕಂಪ್ಲೀಟ್ ಆದ್ಮೇಲೆ ಹಿಸ್ಟ್ರಿ ಎಲ್ಲ ಟೆಸ್ಟ್ ಅನ್ನ ಬರೀತೀರಾ. ಇದಾದ್ಮೇಲೆ ಸೈನ್ಸ್ ತಗೊಳ್ತೀರಾ 20 ಡೇಸ್ ಅಲ್ಲಿ. ಸೊ 20 ಡೇಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS, ಟೆಕ್ನಾಲಜಿ, ಅದರಲ್ಲೂ ಕೂಡ ಬಯಾಲಜಿ ಮೇಲೆ ಕ್ವಶನ್ಸ್ ಆಗುತ್ತೆ. EVS ಮತ್ತು ಟೆಕ್ನಾಲಜಿ ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು ನೀವು ಇಲ್ಲಿ. ಬಟ್ ಆದ್ರೆ ಸೈನ್ಸ್ ಅನ್ನ ಓದ್ಬೇಕಾದ್ರೆ ಹಿಸ್ಟ್ರಿ ಮತ್ತು ಐಸಿನ ಪೆಂಡಿಂಗ್ ಇಡಬೇಡ್ತೀರ, ರೀಕಾಲ್ ಹಾಕೋಬೇಕು, ರಿವಿಷನ್ಸ್ ಹಾಕೋಬೇಕು. ರಿವಿಷನ್ಸ್ ಹಾಕಿ ಪ್ರತಿ ರಿವಿಷನ್ಸ್ ಮುಗಿದ್ಮೇಲೆ ಒಂದು ಟೆಸ್ಟ್ ಅನ್ನ ಬರೀಬೇಕು. 100 ಕ್ವಶನ್ಸ್ ಇರುವಂತ. ಯಾಕಂದ್ರೆ ಅವಾಗ ಏನಾಗುತ್ತೆ, ಪ್ರತಿ ಟೆಸ್ಟ್ ಬರೆದಾಗ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ, ಯಾವ ಚಾಪ್ಟರ್ ಅಲ್ಲಿ ಆಗಿದ್ದೀನಿ. ಇಡೀ ಕಾನ್ಸ್ಟಿಟ್ಯೂಷನ್ ವೀಕ್ ಇರಲ್ಲ, ಕಾನ್ಸ್ಟಿಟ್ಯೂಷನ್ ಯಾವುದೋ ಒಂದು ಏರಿಯಾದಲ್ಲಿ ಮಾತ್ರ ವೀಕ್ ಇರ್ತೀರ, ಅದನ್ನ ಫೈಟ್ ಮಾಡಿ ಬರೀಲಿಕ್ಕಾಗುತ್ತೆ. ಹಿಸ್ಟ್ರಿಯಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ವೀಕ್ ಇರ್ತಾರೆ, ಅದನ್ನ ಫೈಟ್ ಮಾಡಿ ಬರೀಲಿಕ್ಕಾಗೋದಕ್ಕೆ ಒಂದು ಸಬ್ಜೆಕ್ಟ್ ಮುಗಿದ್ಮೇಲೆ ರೀಕಾಲ್ ಹಾಕೋಬೇಕು ಮತ್ತು ರಿವಿಷನ್ಸ್ ಹಾಕೋಬೇಕು. ಸೊ ರೀಕಾಲ್ ಮತ್ತು ರಿವಿಷನ್ಸ್ ಫ್ರೀಕ್ವೆಂಟ್ ಆಗಿ ಹಾಕ್ತಾನೆ ಇದ್ರೆ ನಿಮಗೆ ಮಸಲ್ಸ್ ಮೆಮೊರಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಪದೇ ಪದೇ ಓದೋದ್ರಿಂದ ಆ ಮೆಮೊರಿಯಲ್ಲಿ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇದು ಮಸಲ್ಸ್ ಮೆಮೊರಿ ಯಾವಾಗ ಉಳ್ಕೊಳ್ತಾ ಹೋಗುತ್ತೋ, ನೀವು ತಲೆಯ ಜೊತೆಗೆ ನಿಮ್ಮಿರುವಂಥ ಮಸಲ್ಸ್ಗಳು ಕೂಡ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಕ್ಲಿಯರ್, ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿಮ್ಗೆ. ಸೊ ನೀವು ಒಂದ್ಸರಿ ಓದಿದ್ರ ಮತ್ತೊಂದ್ಸರಿ ಓದ್ತೀರಾ, ರಿವಿಷನ್ ಮಾಡ್ತೀರಾ, ಬರೀತೀರಾ ಅಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಅದು ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗ್ತಿರುತ್ತೆ. ಹಾಗಾಗಿ ಫ್ರೀಕ್ವೆಂಟ್ ಆಗಿ ಓದ್ಬೇಕು, ಬರೀಬೇಕು, ರೀಕಾಲ್ ಮಾಡಬೇಕು. ಆಮೇಲೆ ಇವೆಲ್ಲ ಬರೀಬೇಕು ಅಂತಂದಾಗ ಸೆಂಟೆನ್ಸ್ ಬರ್ಕೊಳಕ್ ಹೋಗ್ಬಾರ್ದು, ಓನ್ಲಿ ಯಾವ್ದು ಕೀವರ್ಡ್ಸ್ ಗಳ ಮೇಲೆ ಬರ್ಕೋಬೇಕು, ಕೀವರ್ಡ್ಸ್ ಗಳನ್ನ ಇಟ್ಕೊಂಡು ಬರ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಮನುಷ್ಯನ ಬುದ್ಧಿನೇ ಅಷ್ಟು ರೀ. ಸಾಮಾನ್ಯವಾಗಿ ಏನ್ ಮಾಡುತ್ತೆ ಅಂತಂದ್ರೆ ನಾವು ಓದಕ್ ಸ್ಟಾರ್ಟ್ ಮಾಡಿವಿ ಅಂದ್ರೆ 20 ಸೆಕೆಂಡ್ ಎಲ್ಲ ಡೈವರ್ಟ್ ಆಗ್ಬಿಡ್ತೀವಿ. ಸೊ ನಾವು 20 ಸೆಕೆಂಡ್ ಎಲ್ಲ ಡೈವರ್ಟ್ ಆಗ್ಬಿಡ್ತೀವಿ. 1 ಅವರ್ ಆದ್ಮೇಲೆ ನಮ್ಗೆ ಎಚ್ಚರ ಆಗುತ್ತೆ, ಅಯ್ಯೋ ನಾವು ಓದ್ತಾ ಇದ್ದೀನಿ ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ? ನೀವು ಫೋಕಸ್ ಆಗಿಲ್ಲ, ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ. ನೀವು ಓದುವಂತ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಅದನ್ನ ಬಿಟ್ಟು ಓದ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಮೆಮೊರಿ ಮಾಡೋದು ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಕ್ಲಿಯರ್, ಯಾರು ಈ ತರ ವಿಷಯಗಳು ಫೇಸ್ ಮಾಡ್ತೀವಿ, ಏನ್ ಓದ್ರು ಅರ್ಥ ಆಗ್ತಿಲ್ಲ, ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಿತ್ತು ಅಂದ್ರೆ ಒಂದ್ಸರಿ ಕನ್ಸಲ್ಟ್ ಮಾಡಿ NCG-ಗೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ನಾನು ಸಾಧ್ಯವಾದಷ್ಟು ಕೂಡ ನಿಮಗೆ ಯಾವ ರೀತಿಯಲ್ಲಿ ಓದ್ಬೋದು, ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಪರ್ಸನಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀವಿ. ಓಕೆ, ಇದಾದ್ಮೇಲೆ ಜಿಯೋಗ್ರಫಿ ತಗೋಬೇಕು, ವೆರಿ ಇಂಪಾರ್ಟೆಂಟ್. ಜಿಯೋಗ್ರಫಿ ಓದ್ಬೇಕಾದ್ರೆ IC, ಹಿಸ್ಟ್ರಿ,
ಸೈನ್ಸ್ ಯಾವುದು ನಿಮಗೆ ರಿವಿಷನ್ಸ್ ಹಾಕೋಬೇಕು, ಎಕನಾಮಿ ತಗೋಬೇಕು, ಎಕನಾಮಿ ಆಗ್ಬೇಕು, ಇವೆಲ್ಲನೂ ಕೂಡ ರಿವಿಷನ್ಸ್ ಆಗಿರ್ಬೇಕು. ಪ್ರತಿ ಸಬ್ಜೆಕ್ಟ್ ಆದ್ಮೇಲೆ ಟೆಸ್ಟ್ ಅಂತೂ ಕಂಪಲ್ಸರಿ ಇರುತ್ತೆ. ಇದೆಲ್ಲಾದ್ಮೇಲೆ ಲಾಸ್ಟ್ 10 days ಅಲ್ಲಿ ಯಾವುದು ಸ್ಪೆಸಿಫಿಕ್ ಟಾಪಿಕ್ ಏನಿದೆ, ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯ್ನ್ ಆದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ರ ಮೆಟೀರಿಯಲ್ಸ್ ಇದ್ರೂ ಪರವಾಗಿಲ್ಲ, ಅದನ್ನ ವರ್ಕೌಟ್ ಮಾಡಿ ಸ್ಪೆಸಿಫಿಕ್ ಟಾಪಿಕ್ ನೋಡ ಕವರ್ ಮಾಡ್ಕೊಳ್ಳಿ. ಓವರ್ ಆಲ್ ಆಗಿ 100 days ಅಲ್ಲಿ GS ಪೇಪರ್ ಎಲ್ಲಾ ಕವರ್ ಮಾಡಿದಾಗ ಆಗುತ್ತೆ. ಪ್ಲಸ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಹಾಗೆ ರಿವಿಷನ್ಸ್ ಕೂಡ 1 month ಟೈಮ್ ಸಿಗುತ್ತೆ ನಿಮಗೆ ಸ್ಪೆಸಿಫಿಕ್ ಪೇಪರ್ಗೆ. ಹೀಗಾಗಿ ಎಲ್ಲಾ ಸಬ್ಜೆಕ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದನ್ನ ಒಂದು ನೋಟ್ ಡೌನ್ ಮಾಡ್ಕೊಂಡು ನೀವೇನ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸಬ್ಜೆಕ್ಟ್ ಆದ್ಮೇಲೆ ರಿವಿಷನ್ ಅಂಡ್ ರೀಕಾಲ್ ಮಸ್ಟ್ ಶುಡ್ ಮಾಡಬೇಕು. MCQs ಗಳನ್ನ ಸಾಲ್ವ್ ಮಾಡಬೇಕು. ಸೊಸೈಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೊರಗಡೆ ಏನ್ ಗಾಸಿಪ್ ನಡೀತಿರ್ತರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಎಫರ್ಟ್ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಸೊ ನಾವ್ ಏನ್ ಡಿಸೈಡ್ ಆಗ್ತೀವಿ ಅಂದ್ರೆ ನಮ್ಮ ಡೆಸ್ಟಿನಿ ಆಗಿರುತ್ತೆ, ಅದು ನಮ್ಮ ಲೈಫ್ ಆಗಿರುತ್ತೆ. ಹಾಗಾಗಿ ನೀವು ಟೈಮ್ಗೆ ರೆಸ್ಪೆಕ್ಟ್ ಮಾಡಿ, ಸಮಯವನ್ನ ನೀವು ಬಳಕೆ ಮಾಡ್ಕೊಳ್ಳಿ. ಅದು ಬಹುತೇಕ ನಿಮ್ಗೆ ರಿಸಲ್ಟ್ ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಸೋರ್ಸ್ ಏನು, ಇವಾಗ ಯಾವ ಸೋರ್ಸ್ ಎಲ್ಲ ರೆಫರೆನ್ಸ್ ತಗೊಳ್ತಾ ಹೋಗ್ಬೋದು. ಸಿಂಪಲ್ ಆಗಿ ಹೇಳ್ತಾ ಬರ್ತೀನಿ, ನಿಮ್ಮ ಹತ್ರ ಆಲ್ರೆಡಿ ಬೇರೆ ಬುಕ್ಸ್ಗಳು ಕೂಡ ಇರಬಹುದು, ಅಥವಾ ಯಾರು ಫಸ್ಟ್ ಟೈಮ್ ಓದ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂತ ಹೇಳೋದಾದ್ರೆ, ಹಿಸ್ಟ್ರಿಗೆ ಏನ್ಸಿಯಂಟ್, ಮಿಡ್ವಲ್, ಮಾಡರ್ನ್ ಕರ್ನಾಟಕ ಆಗಾದ್ರೆ 6 to 12th DSCRT ಅಥವಾ NCERT ಕಂಪಲ್ಸರಿ ತಗೊಳ್ಳಿ ನೀವು. ಪ್ಲಸ್ ಅಥವಾ ನಿಮಗೆ ಡೈರೆಕ್ಟ್ ಬುಕ್ಸ್ ಬೇಕು, ಬಟ್ ಒಂದು ಯಾವ್ದಾರ ಒಂದು ಕ್ಲಾಸಸ್ ಕೇಳ್ತಾ ಅಡಿಷನಲ್ ಬುಕ್ಸ್ ಬೇಕು ಅಂತಂದ್ರೆ DSCRT ಓದಕ್ಕಾಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆರ್ ಮಂಜುನಾಥ್ ಬುಕ್ಸ್ ಅನ್ನು ತಗೋಬಹುದು. ಜೊತೆಗೆ ಇನ್ನು ಡೆಪ್ತ್ ಆಗಿ ಬೇಕು ನಮ್ಗೆ ಏನಾದ್ರೆ ಡಾಕ್ಟರ್ ಸದಾಶಿವ ಅವ್ರ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಮಾಡರ್ನ್ಗೆ ಸದಾಶಿವ ಅವ್ರ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇನ್ನು ರಿಮೈನಿಂಗ್ NCG ಜಾಯ್ನ್ ಆಗಿತ್ತು ಅಂದ್ರೆ ಕ್ಲಾಸಸ್ ಪ್ಲಸ್ ನಿಮಗೆ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ, ಅದೇ ನಿಮಗೆ ಸಾಕಾಗುತ್ತೆ. ಹಿಸ್ಟ್ರಿಗೆ ಇಷ್ಟು ಸಾಕಾಗುತ್ತೆ. ಸೊ ಆದ್ರೆ ಅಪ್ ಟು PUC ವರ್ಗಂತೂ ಕಂಪಲ್ಸರಿ ನೀವು ಇಲ್ಲಿ ಬೇಸಿಕ್ ನ ಓದಿರ್ಬೇಕು. ಯಾಕಂದ್ರೆ KE ಕಾಲ್ ಮಾಡ್ತಾರೋದ್ರಿಂದ ಬಹುತೇಕ ಒಳ್ಳೆನೆ ಬರೋ ಸಾಧ್ಯತೆ ಕೂಡ ಇರುತ್ತೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ಒಂದು 14 ಕ್ವಶನ್ಸ್ ಬಂದ್ರೆ 5 to 6 ಕ್ವಶನ್ಸ್ ಮಿನಿಮಮ್ ಇದ್ರಲ್ಲೇ ಇರುತ್ತೆ. ಹಾಗೆ ಬೇಸಿಕ್ ಮೇಲೆನೆ ಕ್ವಶನ್ಸ್ ಇರುತ್ತೆ. ಹಾಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸದಾಶಿವ ಟೆಕ್ಸ್ಟ್ ಬುಕ್ ಕೂಡ ತಗೋಬಹುದು, ಅಥವಾ DSCRT ಅಥವಾ NCERT ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಅನ್ನು ಕೂಡ ಬೈ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಅದೇ ತರ ಜಿಯೋಗ್ರಫಿಗೆ ವೆರಿ ಇಂಪಾರ್ಟೆಂಟ್. ಜಿಯೋಗ್ರಫಿಲಿ ಬಂದಾಗ ನಿಮಗೆ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇವೆಲ್ಲದಕ್ಕೂ ಕೂಡ ನಾನು ಸಜೆಸ್ಟ್ ಮಾಡೋದು ಡಾಕ್ಟರ್ ರಂಗನಾಥ್ ಬುಕ್ಸ್ ಅವ್ರನ್ನ ಬೈ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇವನ್ ಇಂಗ್ಲಿಷ್ ಅವರು ಕೂಡ ಬೇಕಾದ್ರೆ ಇವಾಗ ಡಾಕ್ಟರ್ ರಂಗನಾಥ್ ಅವ್ರದ್ದೇ ಬುಕ್ ಸಿಗುತ್ತೆ. ಇಲ್ಲ ಅಂತಂದ್ರೆ NCERT ನ ಅಪ್ ಟು PUC ಲೆವೆಲ್ ಓದಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. DSCRT ಅಥವಾ NCERT ಜಿಯೋಗ್ರಫಿಗೆ ಅಪ್ ಟು PU ಲೆವೆಲ್ಗೆ. ಕರ್ನಾಟಕ ಜಿಯೋಗ್ರಫಿಗೆ ಮಾತ್ರ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ನ ಬೈ ಮಾಡ್ಕೊಳ್ಳಿ. 4 to 5 ಕ್ವಶನ್ಸ್ ಇಲ್ಲಿದ್ರೆ ಬರೋದಿರುತ್ತೆ. ಪ್ಲಸ್ ಇದ್ರ ಜೊತೆಗೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನ ಬೈ ಮಾಡ್ಕೊಳ್ಳಿ. NCC ಜಾಯ್ನ್ ಆಗಿತ್ತು ಅಂದ್ರೆ ಜಿಯೋಗ್ರಫಿ ನಾನೇ ಮಾಡೋದು ಡೆಪ್ತ್ ಆಗಿ ಮಾಡ್ಕೊಟ್ಟಿರ್ತೀನಿ. ಲಾಸ್ಟ್ ಟೈಮ್ ಎಕ್ಸಾಮ್ಸ್ ಅಲ್ಲಂತೂ ತುಂಬಾ ಕ್ವಶನ್ಸ್ ಗಳು ರಿಪೀಟ್ ಆಗಿವೆ ಕ್ಲಾಸ್ ಇಂದಾನೆ ಕೂಡ. ಸೊ ಪ್ಲಸ್ ನಿಮಗೆ ಒಂದು ಮ್ಯಾಪ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಮಾಡಿಸ್ತೀವಿ. ನಿಮಗೆ ಜಿಯೋಗ್ರಫಿ ಈಸಿ ಅಂತಾನೆ ಅನ್ಸುತ್ತೆ ನಿಮಗೆ ಕ್ಲಾಸ್ ಅನ್ನ ಕೇಳಿದ ಮೇಲೆ. ಅಷ್ಟು ಸಿಂಪ್ಲಿಫೈ ಆಗಿ ಮಾಡಿ NCC ಅಲ್ಲಿ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಈಸಿ ಇದೆ, ಎಲ್ಲಾ ಸಬ್ಜೆಕ್ಟ್ ಅರ್ಥ ಆಗ್ತಾರೆ, ಜಿಯೋಗ್ರಫಿ ಅರ್ಥ ಆಗ್ತದೆ ಅಂದ್ರೆ ಜಿಯೋಗ್ರಫಿ 1 ಬೇಕಾದ್ರೂ ತಗೋಬಹುದು, ಇಲ್ಲ ಹಿಸ್ಟ್ರಿ 1 ಬೇಕು ತಗೋಬಹುದು. ನಿಮ್ಗೆ ಈ ತರ ಸ್ಪ್ಲಿಟ್ ಮಾಡಿ ಕೂಡ ಸಬ್ಜೆಕ್ಟ್ ಗಳನ್ನ ತಗೋಬಹುದು NCC ಒಳಗಡೆ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ. ಸೊ ಕ್ಲಿಯರ್. ಇದೇ ತರ ಮೆಂಟಲ್ ಎಬಿಲಿಟಿಗೆ ಸೊ ಇಲ್ಲಿ ಮಂಜುನಾಥ್ ಬಾಡಿಗೆ ಅವ್ರ ಬುಕ್ಸ್ ಅನ್ನು ತಗೋಬಹುದು, ಅಥವಾ NCC ಜಾಯ್ನ್ ಆಗಿರೋ NCC ಕ್ಲಾಸಸ್ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಮೇಲೆ ವರ್ಕೌಟ್ ಮಾಡಿಸ್ಲಿ, ಅಷ್ಟು ಕೂಡ ನಿಮಗೆ ಇಲ್ಲಿ ಸಾಕಾಗುತ್ತೆ. ಮೆಂಟಲ್ ಎಬಿಲಿಟಿಗೆ ಕ್ವಶನ್ಸ್ ಅಂತ ಕಂಪಲ್ಸರಿ ಇರುತ್ತೆ ಇದ್ರ ಮೇಲೆ. ಇನ್ನು ಸೈನ್ಸ್ಗೆ ಬಂದಾಗ 4G ಸೈನ್ಸ್ ರವಿ ಕನ್ನಡ ಮೀಡಿಯಂ ಅವ್ರು ತಗೋಬಹುದು, ಅಥವಾ DSCRT ಅಥವಾ ನಿಮಗೆ NCERT ಅಪ್ ಟು 10th ವರೆಗೆ ಕೂಡ ರೆಫರ್ ಮಾಡಿಸೋದು. 6th ಇಂದ 10th ವರೆಗೆ ಓದಿದ್ರೆ ಸಾಕಿಲ್ಲ. ರವಿ ಸರ್ ಅವ್ರದ್ದು ಟೆಕ್ಸ್ಟ್ ಬುಕ್ ನ ಬೈ ಮಾಡಿದ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಕನ್ನಡ ಮೀಡಿಯಂ ಹುಡುಗರಿಗೆ. ಜೊತೆಗೆ EVS ಮತ್ತು ಟೆಕ್ನಾಲಜಿಗೆ ಬೇಸಿಕ್ ಬೇಕಾಗ್ತಾ ಬರುತ್ತೆ. ಅಪ್ ಟು 6th ಇಂದ 10th ವರೆಗೆ DSCRT 4G ಸೈನ್ಸ್ ಅನ್ನ ಓದ್ಕೊಳ್ಳಿ. NCG EVS ಮತ್ತು ಟೆಕ್ನಾಲಜಿ ಕ್ಲಾಸಸ್ ಮಾಡ್ತೀವಿ, ಕ್ಲಾಸ್ ನೋಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ, ಅಷ್ಟು ನಿಮಗೆ ಸಾಕಾಗುತ್ತೆ. ಅಥವಾ ಯಾರು ಓನ್ ಆಗಿ ಓದ್ತಿದ್ರೆ ಅವ್ರು ಟೆಕ್ಸ್ಟ್ ಬುಕ್ ಡೈರೆಕ್ಟ್ ಆಗಿ ಬೈ ಮಾಡಿ ಓದ್ಬೋದು. ಸೊ ವಿನೋದ್ ಕುಮಾರ್ ಚೌಹಾಣ್ ಕನ್ನಡದಲ್ಲಿ ಟೆಕ್ನಾಲಜಿಗೆ, EVS ಕೂಡ ವಿನೋದ್ ಕುಮಾರ್ ಚೌಹಾಣ್ ರೆಫರೆನ್ಸ್ ತಗೋಬಹುದು. ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ನಿಮಗೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ರೆಫರ್ ಮಾಡ್ತೀನಿ ಟೆಕ್ನಾಲಜಿಗೆ. ಆತರ EVS ಗೆ ಬಂದಾಗ ಶಂಕರ್ IAS ಪಬ್ಲಿಕೇಶನ್ ರೆಫರೆನ್ಸ್ ಮಾಡ್ತೀರಿ. ಯಾರಿಗೆ ಇಂಟ್ರೆಸ್ಟ್ ಇರೋದು ಬೈ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲೂ ಕೂಡ ಇಲ್ಲಿ ಬೈ ಮಾಡ್ಕೊಂಡು ಓದ್ಬೋದು. ಇಲ್ಲ ತುಂಬಾ ಡೆಪ್ತ್ ಆಗಿರೋ ಕ್ವಶನ್ಸ್ ಬರಲ್ಲ, ಹಾಗಾಗಿ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿದ್ರು ಕೂಡ ಸಾಕು. ಇನ್ನು ಇಂಡಿಯನ್ ಎಕಾನಮಿ. ಸೊ ಇಂಡಿಯನ್ ಎಕಾನಮಿ ಬಂದಾಗ NCC ಅಲ್ಲಿ ಜಾಯ್ನ್ ಆಗಿತ್ತು ಅಂದ್ರೆ ಕ್ಲಾಸ್ ನೋಟ್ಸ್ ಫಾರ್ವರ್ಡ್ ಮಾಡ್ತೀವಿ, ಕ್ಲಾಸಸ್ ಪ್ಲಸ್ ನೋಟ್ಸ್ ಫಾರ್ವರ್ಡ್ ಮಾಡ್ತೀವಿ. ರಾಥೋಡ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ಲಸ್ ನಿಮಗೆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಬೇಕು ಅನ್ನೋದಾದ್ರೆ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ರೆಫರೆನ್ಸ್ ತಗೊಳ್ಳಿ, ಸಾಕಾಗುತ್ತೆ ನಿಮಗೆ.
ಸೊ ಕ್ಲಿಯರ್. ಇನ್ನು ಭಾರತ ಸಂವಿಧಾನ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ತಗೋತೀವಿ ಅಂದ್ರೆ ಲಕ್ಷ್ಮೀಕಾಂತ್ ಅವ್ರ ಬುಕ್ಸ್ ಟೆಕ್ಸ್ಟ್ ಬುಕ್ ತಗೊಳ್ಳಿ. ಇನ್ನು ಕನ್ನಡದಲ್ಲಿ PS ಗಂಗಾಧರ್ ಸಾಕು. NCG ಕ್ಲಾಸ್ ಪ್ಲಸ್ ನೋಟ್ಸ್ ಏನ್ ಕೊಡ್ತೀವಿ ಅಷ್ಟು ಕೂಡ ಸಾಕಾಗುತ್ತೆ. ಇಷ್ಟು ಕಾನ್ಸ್ಟಿಟ್ಯೂಷನ್ ಸಾಕು. ಪ್ಲಸ್ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನ್ ಇಡೀ ಕಾನ್ಸ್ಟಿಟ್ಯೂಷನ್ ಹೋದ್ಮೇಲೆ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಒಂದ್ಸಲ ನೀವು ರಿಕಾಲ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಎಕ್ಸಾಮ್ ಅಲ್ಲಿ ಬಹುತೇಕ ಕ್ವಶನ್ಸ್ ಗಳು ಕಾನ್ಸ್ಟಿಟ್ಯೂಷನ್ ಮೇಲೆ ಇರುತ್ತೆ. ಸೊ ಕ್ಲಿಯರ್. ಇದಲ್ಲದೆ ಈ ಸ್ಪೆಸಿಫಿಕ್ ಟಾಪಿಕ್ ಗಳು ಹೇಳಿದ್ವಲ್ಲ, ಉದಾಹರಣೆಗೆ ಭೂ ಸುಧಾರಣೆಗಳು ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಸೊ ಪ್ರಾದೇಶಿಕ ಆಡಳಿತ ಕುರಿತು ಆಗ್ಬೋದು, ಇವೆಲ್ಲವೂ ಕೂಡ NCG ಅಲ್ಲಿ ಕ್ಲಾಸಸ್ ಅವೈಲೇಬಲ್ ಇದೆ. ಸೊ ನೀವು ಎಲ್ಲಾ ಸಬ್ಜೆಕ್ಟ್ ಓದಿದೀವಿ, ಇದೊಂದಕ್ಕೆ ಮಾತ್ರ ಕ್ಲಾಸ್ ಬೇಕಾದ್ರೆ ಇಷ್ಟು ಬರೀ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಕ್ಲಾಸಸ್ ಸಿಗುತ್ತೆ. ಪ್ಲಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ NCG ನ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಮೇಲೆ ಈ ಒಂದು 6 ಟಾಪಿಕ್ ಮೇಲೆ ಒಂದು 8 ರಿಂದ 10 ಕ್ವಶನ್ಸ್ ಗಳು ಬರ್ತವೆ. ಇದನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇಷ್ಟು ಕೂಡ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಆಯ್ತು. ಅದೇ ತರ ಬಂದಾಗ ಪೇಪರ್ 2 ಪೇಪರ್ 1 ಅಲ್ಲಿ ನಿಮಗೆ ಇನ್ನೂ ಕೂಡ ಯಾವುದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಏನು ಓದಬೇಕು, NCG ಅವರಿಂದ NCG ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. NCG ಯೂಟ್ಯೂಬ್ ಚಾನಲ್ ಮತ್ತು ಟೆಸ್ಟ್ ಸೀರೀಸ್ ರೆಫರೆನ್ಸ್ ಇಟ್ಕೋಬಹುದು. GK ಟುಡೇನು ಕೂಡ ಅಡಿಷನಲ್ ಆಗಿ ಇಟ್ಕೊಂಡ್ರೆ ಸಾಕಾಗುತ್ತೆ ಕರೆಂಟ್ ಅಫೇರ್ಸ್. ಇದಕ್ಕಿಂತ ಜಾಸ್ತಿ ಬೇಡ. ಇದ್ರ ಜೊತೆಗೆ ನ್ಯೂಸ್ ಪೇಪರ್ ಓದ್ತಾ ಇದೀವಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಹಿಂದೂ ಅಥವಾ ಡೆಕ್ಕನ್ ಹೆರಾಲ್ಡ್ ಅನ್ನ ರೆಫರೆನ್ಸ್ ಇಟ್ಕೋಬಹುದು. ಪ್ಲಸ್ ಕನ್ನಡದಲ್ಲಿ ಓದ್ತೀವಿ ಅಂದ್ರೆ ಪ್ರಜಾವಾಣಿ ಪೇಪರ್ ಓದ್ತಿದ್ರೆ ಅವತ್ತಿನ ಪೇಪರ್ ಅವತ್ತಿನ ಮುಗಿಸಿದ್ರು ಕೂಡ ಸಾಕು. ನೀವು ಅದಕ್ಕಿಂತ ಹೆಚ್ಚು ಬೇಕಾಗಲ್ಲ. ಸೊ ಕ್ಲಿಯರ್. ಇನ್ನು ಪೇಪರ್ 2 ಬಂದ್ರೆ ವೆರಿ ಇಂಪಾರ್ಟೆಂಟ್. 6 ರಿಂದ 12 ವರೆಗೂ ಬರುವುದ್ರೆ DSRT ಕನ್ನಡ ವ್ಯಾಕರಣ ರೆಫರೆನ್ಸ್ ಇಟ್ಕೊಳ್ಳಿ. ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಸಿಗುತ್ತೆ. ಸಾಹಿತ್ಯ ಪರಿಷತ್ ಅವ್ರದೇ ಕನ್ನಡ ರತ್ನಕೋಶ ಸಿಗುತ್ತೆ. KM ಸುರೇಶ್ ಅವರ ಸಾಮಾನ್ಯ ಕನ್ನಡ ಸಿಗುತ್ತೆ. ಪ್ಲಸ್ NCG ಅಲ್ಲಿ ಕ್ಲಾಸ್ ಅನ್ನ ಮಾಡ್ತೀವಲ್ಲ ಅದೇ ಸರ್ದು ಕೂಡ ಟೆಕ್ಸ್ಟ್ ಬುಕ್ ಕೂಡ ಸಿಗುತ್ತೆ. ಪ್ಲಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ನಿಮಗೆ. ಆ ಟೆಕ್ಸ್ಟ್ ಬುಕ್ ಅನ್ನು ಕೂಡ ಇಲ್ಲೇ ತಗೋಬಹುದು. ನಿಮಗೆ ಅಷ್ಟು ಕೂಡ ಮಾಡಿದ್ರೆ ಕನ್ನಡ 35 ಮಾರ್ಕ್ಸ್ ಇರುತ್ತೆ. ಬಹುತೇಕ 30 ಇಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬಹುದು. ಮ್ಯಾಕ್ಸಿಮಮ್ ಕ್ಲಾಸ್ ಅಲ್ಲಿ ಆ ಕ್ವಶನ್ಸ್ ಗಳು ಕೂಡ ರಿಪೀಟ್ ಆಗ್ತವೆ. ಇನ್ನು ಅದೇ ತರ ಇಂಗ್ಲಿಷ್ ಅಂತ ಬಂದಾಗಲಿ ಜನರಲ್ ಇಂಗ್ಲಿಷ್ಗೆ ಬಂದಾಗ ಶಿವಕುಮಾರ್ ಮಾವಳಿ ಸರ್ದು ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೋಬಹುದು. ನೀವು ರನ್ ಅಂಡ್ ಮೋಟರ್ ಗ್ರಾಮರ್ ಅನ್ನ ತಗೋಬಹುದು. ಪ್ಲಸ್ NCC ಕ್ಲಾಸ್ ಮತ್ತೆ ನೋಟ್ಸ್ ಏನ್ ಪ್ರೊವೈಡ್ ಮಾಡ್ತೀವಿ ಶ್ವೇತಾ ಮೇಡಮ್ ಅವ್ರದ್ದು, ಅದು ಬಹುತೇಕ ಕ್ವಶನ್ಸ್ ರಿಪೀಟ್ ಕೂಡ ಆಗಿದೆ ಲಾಸ್ಟ್ ಎಕ್ಸಾಮ್ಸ್ ಎಲ್ಲ. ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಇಂಗ್ಲಿಷ್ ಒಂದೇ ಬೇಕು, ಕನ್ನಡ ಒಂದೇ ಬೇಕು ಅಂದ್ರೂ ಕೂಡ ತಗೋಬಹುದು. ಇಲ್ಲ ಕಮ್ಯುನಿಕೇಶನ್ ಪೇಪರ್ ಬೇಕಿದ್ರು ಕೂಡ ಇಂಡಿವಿಜುವಲ್ ಆಗಿ ತಗೋಬಹುದು. ಸೊ ಕ್ಲಿಯರ್. ಅದನ್ನ ಬಿಟ್ರೆ ಜನರಲ್ ಕಂಪ್ಯೂಟರ್ ಕನ್ನಡ ಮೀಡಿಯಂ ಓದ್ತಿದ್ದೀರಾ, ಸೊ ಶಿವಗಾಮಿನಿ ಅವ್ರ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಚೈತ್ರ ಪಬ್ಲಿಕೇಶನ್ ತಗೋಬಹುದು. ಇಲ್ಲ ಹರಿಯಾಣ ಪಬ್ಲಿಕೇಶನ್ ಅವ್ರ ಟೆಕ್ಸ್ಟ್ ಬುಕ್ ತಗೋಬಹುದು. ನೀವು ತರುಣ್ ಗೋಯಲ್ ಅವ್ರದ್ದು ಕೂಡ ಸಿಗುತ್ತೆ. ಇಲ್ಲ ಡೈರೆಕ್ಟ್ ಆಗಿ NCC ಜಾಯ್ನ್ ಆಗಿದ್ರೆ ಕ್ಲಾಸ್ ನೋಟ್ಸ್ ಮತ್ತು ಕ್ಲಾಸಸ್ ಕೂಡ ನಿಮಗೆ ಇಲ್ಲಿ ಆಡ್ ಮಾಡ್ತೀವಿ. ಇದು ಕೂಡ ಸಿಗುತ್ತೆ. ಸೊ ಹೀಗಾಗಿ FD ST ಗೆ ಸಂಬಂಧಪಟ್ಟಂತೆ ಪೇಪರ್ 1 ಗೆ ಏನು ಓದಬೇಕು, ಪೇಪರ್ 2 ಗೆ ಏನು ಓದಬೇಕು, ಫೈನಲ್ ಆಗಿ ನೀವು ಇಲ್ಲಿ ಕೇಳೋದೇನು ಜಗತ್ತನ್ನ ಆಲ್ರೆಡಿ ಹೇಳಿದೀನಿ. ರಿಸಲ್ಟ್ ಬಂದ ಮೇಲೆ ನಾವಿಲ್ಲಿ ಯಾರು ಆಯ್ತು ಯಾರು ಹೋಯ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಯಾರು ಗೆಲ್ತಾರೋ ಅವ್ರಿಗಷ್ಟೇ ಪ್ರಯಾರಿಟಿ ಇರೋದು. ಇಲ್ಲ ಅಂತಂದ್ರೆ ಓದುತ್ತಲೇ ಇರುತ್ತೇನೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಾವೇ ಎಕ್ಸಾಂಪಲ್ ಆಗ್ಬಿಡ್ತೀವಿ. ಆಗ್ಬಾರ್ದು. ಹಾಗಾಗಿ ಒಂದು ಓನ್ ಆಗಿ ನಾವು ಓದ್ಬೇಕು. ಇಲ್ಲ ನಮ್ಗೆ ಓದಿದ್ರು ಅರ್ಥ ಆಗ್ತಿಲ್ಲ, ಯಾರು ಹೇಳ್ಕೊಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅವಾಗ ಯಾರಾದ್ರೂ ಒಳ್ಳೆ ಮೆಂಟರ್ ನಮ್ಗೆ ಫೈಂಡ್ ಔಟ್ ಮಾಡಿ ಅವ್ರ ಮುಖಾಂತರ ನಾವ್ ತಿಳ್ಕೊಬಹುದು. ಅಥವಾ ಯಾರು ಸೀನಿಯರ್ಸ್ ಇರ್ತಾರೆ ಅವ್ರ ಹತ್ರ ಹೇಳ್ಕೊಬಹುದು. ಲೈಫಲ್ಲಿ ಗೆಲ್ಬೇಕಾ, ಸೊ ಕಾಂಪಿಟೇಷನ್ ಜಾಸ್ತಿ ಇದೆಯಾ ಇವಾಗ, ಹಾಗಾಗಿ ಒಬ್ರು ಕೋಚ್ ಬೇಕಾಗುತ್ತೆ. ಆಗ ಯಾರು ಸೀನಿಯರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಅವ್ರು ಮೀಟ್ ಮಾಡಿ ಅವ್ರಿಗೆ ಇರೋ ಪ್ರಾಬ್ಲಮ್ನ ಹೇಳ್ಕೊಳ್ಳಿ. ಸಾಧ್ಯವಾದಷ್ಟು ಅವ್ರ ಕಡೆ ನಿಮ್ಗೆ ಹೆಲ್ಪ್ ಸಿಗ್ಬೋದು. ಸೊ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತಾರೋ ಅವರು ಅದನ್ನ ನಿಮ್ಮ ಹತ್ರ ಅವಾಯ್ಡ್ ಮಾಡಿಸೋದ್ರಿಂದ ಏನಾಗುತ್ತೆ, ಟೈಮ್ ಈಸಿಯಾಗಿ ಸೇವ್ ಮಾಡ್ಬೋದು. ಇಲ್ಲ ಅಂತಂದ್ರೆ 4-5 ಇಯರ್ಸ್ ಇನ್ವೆಸ್ಟ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡದೆ ಇರೋರು ಕೂಡ ನೋಡಿದೀವಿ. ಅದೆಲ್ಲ ಕ್ಲಿಯರ್. ಮತ್ತು ಜೊತೆಗೆ ಪ್ರೈವೇಟ್ ಕಂಪ್ನಿಗಳು ಕೂಡ ಲೇ ಆಫ್ ಮಾಡ್ತಿರಿಂದ ಕಂಪ್ನಿಗಳಿಂದ ಕೆಲಸ ತೆಗೆಯೋದ್ರಿಂದ ಸೊ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬರೋರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಕಾಂಪಿಟೇಷನ್ ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಪೋಸ್ಟ್ ಮಾತ್ರ ಅಷ್ಟೇ ಇರುತ್ತೆ. ಒಂದು ಕಾಲ್ ಆದ್ರೆ ಎಷ್ಟಾಗುತ್ತೆ 1000-2000 ಇಷ್ಟೇ ನಂಬರ್ಸ್ ಇರ್ತವೆ. ಕೆಲವೊಂದು ಟೈಮ್ 300-400 ಅಷ್ಟು ಪೋಸ್ಟ್ಗಳು ಇರ್ತವೆ. ಇದಕ್ಕೆ ಅಪ್ಲಿಕೇಶನ್ ಮಾತ್ರ 4 lakh ವರೆಗೂ ಕೂಡ ಬರ್ತಿರುತ್ತೆ. ಸೊ ಕ್ಲಿಯರ್. ನಮ್ಮ ಜೀವನದಲ್ಲಿ ಹಾಕಿ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ರ ಸಿನ್ಸಿಯರ್ ಆಗಿ ಕುತ್ಕೊಂಡು ಓದ್ಬೇಕು. ಇಲ್ಲ ಯಾವುದೋ ಒಂದು ಪರವಾಗಿ ಲೈಫ್ ಸೆಟಲ್ ಮಾಡ್ಕೋಬೇಕಿಲ್ಲ, ಬಿಸ್ನೆಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು. ಪ್ರೈವೇಟ್ ಕಂಪ್ನಿ ಅನ್ಸರ್ಟೈನ್ ಇದೆ, ಹಾಗಾಗಿ ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅಂದ್ರೆ ಬಿಸ್ನೆಸ್ ಗಾರು ಹೋಗ್ಬೇಕು. ಅಲ್ಲಿ ಇಲ್ಲ ನಾನು ಇಲ್ಲೇ ಗೌರ್ಮೆಂಟ್ ಜಾಬ್ ಅಲ್ಲಿ ಟ್ರೈ ಮಾಡ್ಬೇಕು ಅನ್ನೋದ್ರೆ ಸಿನ್ಸಿಯರ್ ಆಗಿ ಕುತ್ಕೊಂಡು ಓದ್ಬೇಕು. ಇಷ್ಟು ಬಿಟ್ರೆ ಬೇರೆ ಯಾವ ಚಾಯ್ಸು ಇಲ್ಲ ನಮ್ಮ ಹತ್ರ. ಹೌದಲ್ಲ? ಸೊ ಕ್ಲಿಯರ್ ಇದಿದೆ, ಎಫೆಕ್ಟಿವ್ ಆಗಿ ಬೆಳೆಸ್ಕೊಳ್ಳಿ. ಇದೇ ತರ NCG ಅಲ್ಲಿ FD ST ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು NCG ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಗ್ರೂಪ್ C ಎಕ್ಸಾಮ್ಸ್ಗೆ ಆಗ್ಬೋದು, PC PSI ಎಕ್ಸಾಮ್ಸ್ಗೆ ಆಗ್ಬೋದು, PDO ಎಕ್ಸಾಮ್ಸ್ಗೆ ಆಗ್ಬೋದು, GPSTR ಸಂಬಂಧಪಟ್ಟಾಗ ಆಗ್ಬೋದು. ಅದೇ ತರ ನಿಮಗೆ PDO ಎಕ್ಸಾಮ್ಸ್ಗಳು ಆಗ್ಬೋದು, KAS ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಆಗ್ಬೋದು, UPSC ಎಕ್ಸಾಮ್ಸ್ ಆಗ್ಬೋದು. ಇವೆಲ್ಲದೂ ಕೂಡ NCG ಅಲ್ಲಿ ಕ್ಲಾಸಸ್ ಅವೈಲೇಬಲ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು NCG ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಮುಂದಿನ ಭೇಟಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.